ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಐ ಆಮ್ ಶೋರ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಎಲ್ರು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ಇವತ್ತು ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ 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 ದಿವಸದಿಂದ ಅಲ್ಲ, ತುಂಬಾ ವರ್ಷಗಳಿಂದಾನೇ ಈ ಪ್ಲಾನ್ ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ. ಬಟ್ ಅದಕ್ಕೆ ಒಂದು ಕರೆಕ್ಟ್ ಟೈಮಿಂಗು ಸಮಯ ಅಂತ ಬಂದಿರ್ಲಿಲ್ಲ. ಬಟ್ ಐ ಥಿಂಕ್ ಎಲ್ಲದಕ್ಕೂ ಒಂದು ಕರೆಕ್ಟ್ ಟೈಮ್ ಅಂತ ಇರುತ್ತೆ ಅಲ್ವಾ? ಸೊ ಅದಕ್ಕೇನೆ ಇವತ್ತು ಆ ದಿನ. ಅಂಡ್ ಐ ಆಮ್ ಮೋರ್ ದೆನ್ ಎಕ್ಸೈಟೆಡ್ ಅಂತ ಹೇಳ್ಬೋದು. ಐ ಆಮ್ ರಿಯಲಿ ಫೀಲಿಂಗ್ ಹ್ಯಾಪಿ, ರಿಯಲಿ ಫೀಲಿಂಗ್ ದಟ್ ದಿಸ್ ವಾಸ್ ಮೆಂಟ್ ಟು ಹ್ಯಾಪನ್ ಅಂತ. ಸೊ ಇವತ್ತು ನನ್ನ ಕಾರ್ಯಕ್ರಮ, ದಟ್ ಇಸ್ ನನ್ನ ಹೊಸ ಸೀರೀಸ್ ಸ್ನೇಹದ ಕಡಲಲ್ಲಿ, ಇದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ನನ್ನ ಜೊತೆ ಹೇಗೆ ಹೇಳಿ, ಇವ್ರ ಇಂಟ್ರೊಡಕ್ಷನ್ ಹೇಗೆ ಕೊಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಟು ಬಿ ವೆರಿ ಆನೆಸ್ಟ್. ಯಾಕಂದ್ರೆ ಇವ್ರನ್ನ ದಿನ ದಿನ ನಾನು ಕ್ಯಾಶುಯಲ್ ಆಗಿ ಮೀಟ್ ಮಾಡಿ ಅಂದ್ರೆ ಒಂದು ಐ ಮೀನ್ ಮೋರ್ ದೆನ್ ಅ ಫ್ರೆಂಡ್ ಅಂತ ಹೇಳ್ಬೋದು ನಾವು. ಸೊ ಇವ್ರಿಗೆ ಇಂಟ್ರೊಡಕ್ಷನ್ ಕೊಡ್ಬೇಕಲ್ಲಪ್ಪ ಅನ್ನೋದು ಆ ಫಾರ್ಮಲ್ ಸೆಟಪ್ ಅಲ್ಲಿ ನನಗೆ ಇಂಟ್ರೊಡಕ್ಷನ್ ಎಲ್ಲ ಮಾಡಕ್ ಬರಲ್ಲ. ಜಸ್ಟ್ ಇಷ್ಟೇ ಹೇಳ್ತೀನಿ ದಟ್ ಲೈಫಲ್ಲಿ ತುಂಬಾ ಸ್ನೇಹಿತರು ಬರ್ತಾರೆ ಹೋಗ್ತಾರೆ. ತುಂಬಾ ಜನ ಕೆಲವು ರೀಸನ್ಗೆ ಬರ್ತಾರೆ, ಕೆಲವು ರೀಸನ್ಗೆ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಬಟ್ ಒಬ್ರು ನನ್ನ ಲೈಫಲ್ಲಿ ಅಟ್ಲೀಸ್ಟ್ ನಾನು ಹೇಳೋ ಪ್ರಕಾರ ಒಬ್ರು ಅಟ್ಲೀಸ್ಟು ಹೇಳ್ತಾರಲ್ಲ, ಲಾಂಗ್ ಟರ್ಮ್ ಅನ್ನೋದ್ಕಿಂತನೂ ಇಟ್ ಇಸ್ ಲೈಕ್ ಇಟರ್ನಿಟಿಗೆ ಅಂದ್ರೆ ಎಷ್ಟೇ ವರ್ಷಗಳಾದ್ರೂ ಇದ್ದೇ ಇರ್ತಾರೆ ಅಂತ ಹೇಳುವಂತ ಒಂದು ಸ್ನೇಹಿತರು ನನ್ನ ಲೈಫಲ್ಲಿ ಇದ್ದಾರೆ. ಅವರು ನನ್ನ ಒಂದು ಲೈಫ್ ಟೈಮಲ್ಲಿ ಒಂದು ತುಂಬಾನೇ ಟಫ್ ಸಿಚುವೇಶನ್ ಇತ್ತು, ಏರುಪೀರುಗಳು ತುಂಬಾ ಇತ್ತು ನನ್ನ ಲೈಫಲ್ಲಿ. ಆ ಟೈಮಲ್ಲಿ ಈ ವ್ಯಕ್ತಿ ಹೇಳ್ತಾರಲ್ಲ, ದೇವರು ಒಂದು ಏಂಜಲ್ನ ಕರ್ಕೊಂಡ್ ಬರ್ತಾರೆ ಅಂತ, ಅದೇ ರೀತಿನೇ ನನ್ನ ಲೈಫಲ್ಲಿ ಒಂದು ಏಂಜಲ್ ಬಂದ್ರು. ಸೊ ನನ್ನ ಲೈಫಲ್ಲಿ ಇರೋ ಕೆಲವು ಏರುಪೇರುಗಳು ಸಿಚುವೇಶನ್ಸ್ ಆ ಟೈಮಲ್ಲಿ ಈ ಪರ್ಸನ್ ಬಂದಾಗ ನಿಜ ಹೇಳ್ತೀನಿ, ಅದೊಂಥರ 360 ಡಿಗ್ರಿ ಚೇಂಜೇ ತಗೊಂತು ನನ್ನ ಲೈಫಲ್ಲಿ. ಅದನ್ನ ನಾನು ಮಾತುಗಳಲ್ಲಿ ವ್ಯಕ್ತಪಡಿಸಕ್ಕಾಗಲ್ಲ. ಇವತ್ತು ಆಸ್ ಅ ಪರ್ಸನ್ ಹೇಳ್ತಾರಲ್ಲ, ನನ್ನ ಒಂದು ವ್ಯಕ್ತಿತ್ವಕ್ಕೆ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಕೊಟ್ಟಿರೋ ಒಂದು ಪರ್ಸನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. Hi, Srini. Please welcome. So here I introduce that friend of mine, ಆ ನನ್ನ ಸ್ನೇಹಿತ ಶ್ರೀನಿವಾಸ್ ವೆಂಕಟೇಶ್ ಅವರು. ನಾನು ಅವ್ರನ್ನ ಪ್ರೀತಿಯಿಂದ ಶ್ರೀನಿ ಅಂತ ಕರಿತೀನಿ. ಸೊ ಶ್ರೀನಿ, ವೆಲ್ಕಮ್ ಟು ಮೈ ಸೀರೀಸ್. ಇನ್ಫ್ಯಾಕ್ಟ್ ಇಟ್ ಇಸ್ ನನ್ನ ಸೀರೀಸ್ ಅಲ್ಲ, ನಮ್ಮ ಸೀರೀಸ್. ಸೊ ಹಾಗಾಗಿ ಶ್ರೀನಿ ಅವರು ನನ್ನ ಜೊತೆ ಇದ್ದಾರೆ. ಶ್ರೀನಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಆ್ಯಂಡ್ ನಾನು ಜಸ್ಟ್ ಅವ್ರಿಗೆ ಇಷ್ಟೇ ಹೇಳಿದ್ದು, ಶ್ರೀನಿ ನಾನೇನೋ ಡಿಫ್ರೆಂಟ್ ಆಗಿ ಮಾಡಬೇಕು, ಡಿಫ್ರೆಂಟ್ ಅನ್ನೋಕ್ಕಿಂತನೂ ಮೀನಿಂಗ್ಫುಲ್ ಆಗಿ ಏನೋ ಮಾಡಬೇಕು. ನಾನು ಏನೇ ನನ್ನ ಲೈಫಲ್ಲಿ ನಾವು ಏನನ್ನ ಫೇಸ್ ಮಾಡಿದೀವಿ, ಏನನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ನಾವೇನೋ ಕಲ್ತಿರ್ತೀವಲ್ಲ, ಆ ಒಂದು ಪಾಠನ ನಾವು ಜನರಿಗೆ ತಲುಪ್ಸಕ್ಕಾಗುತ್ತಾ ಅಂತ ನಾನು ಅನ್ಕೊಂಡಾಗ ನನಗೆ ಫಸ್ಟ್ ಪರ್ಸನ್ ಬಂದಿದ್ದೆ ಶ್ರೀನಿ. ಸೆಲೆಬ್ರಿಟೀಸ್ನ ಕರ್ಕೊಂಬರ್ಬೋದು, ಇಲ್ಲ ನಮ್ಮಲ್ಲೇ ಇರೋ ಕೆಲವು ಹೀರೋಸ್ನ ಕರ್ಕೊಂಬರ್ಬೋದು. ಬಟ್ ನನ್ನ ಲೈಫಲ್ಲಿ ನಿಜವಾಗ್ಲೂ ಒಂದು ಕ್ಲೋಸ್ ಫ್ರೆಂಡು ಈ ಥರ ಒಂದು ಇಂಪ್ಯಾಕ್ಟ್ ಮಾಡ್ತಾರೆ, ಈ ಥರ ಒಂದು ಚೇಂಜ್ ನನ್ನ ಲೈಫಲ್ಲಿ ತರ್ತಾರೆ ಅಂದರೆ ಆ ಒಂದು ಪರ್ಸನ್ನೇ ಮಾತಾಡ್ಸೋದ್ರಲ್ಲಿ ತುಂಬಾ ಇನ್ನೇನು ಬೇಕಲ್ವಾ? ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ನಂಗೆ ಅನ್ನಿಸ್ತು. ಸೊ ಹಾಗಾಗಿ ಶ್ರೀನಿ ಇವತ್ತು ನನ್ನ ಜೊತೆ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀನಿ. ನಿಮ್ಗೆ ಎಷ್ಟು ಥ್ಯಾಂಕ್ ಮಾಡೋದು ನಿಮ್ಗೆ ಗೊತ್ತು. ನಾನು ಥ್ಯಾಂಕ್ ಮಾಡಿದಾಗ ನೀವು ಯಾವಾಗಲೂ ಹೇಳ್ತೀರಾ, ಯಾಕಾಶಿ ಅಷ್ಟೊಂದು ಥ್ಯಾಂಕ್ ಮಾಡ್ತೀರಾ, ಯಾಕಾಶಿ ಅಷ್ಟೊಂದು ಥ್ಯಾಂಕ್ ಮಾಡ್ತೀರಾ ಅಂತ. ಸೊ ಮಾಡಲೇಬೇಕು, ಬಿಕಾಸ್ ಐ ಥಿಂಕ್ ಗ್ರಾಟಿಟ್ಯೂಡ್ ಇಸ್ ಎವ್ರಿಥಿಂಗ್. ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಶ್ರೀನಿ, ಇವಾಗ ನಾನು ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ, ಇವಾಗ ನನ್ನ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ?
ಥ್ಯಾಂಕ್ ಯು ವಾಶಿ. ನಿಮ್ಮಷ್ಟು ಐ ಮೇ ನಾಟ್ ಬಿ ಏಬಲ್ ಟು ಒಂಥರ ಫಾರ್ಮಲ್ ಆಗಿ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಐ ಮೇ ನಾಟ್ ಬಿ ಏಬಲ್ ಟು ಸ್ಪೀಕ್, ಬಟ್ ಆದ್ರೂ ಕ್ಯಾಂಡಿಡ್ ಆಗಿ ಎಷ್ಟು ಮಾತಾಡೋಕ್ಕಾಗುತ್ತೋ ಐ ಡೆಫಿನೆಟ್ಲಿ ಬಿ ಮೈ ಬೆಸ್ಟ್. ಬಟ್ ಫಾರ್ಮೋಸ್ಟ್ ಥಿಂಗ್ ಇಸ್ ನೀವು ಏಂಜಲ್ ಅಂತೆಲ್ಲ ಹೇಳ್ಬೇಕು ನಿಮ್ಮ ವ್ಯೂವರ್ಸ್ಗಳಿಗೆ. ಸತ್ಯ. No, they will all get shocked. They will all be saying, who is this angel anta? And when they see me, is Ashi calling him an angel anta heli. Why not? Because that's true. Okay. So, thank you so much for choosing me to be on this very special whatever you call this, the episode or series or whatever you call this. And ಸ್ನೇಹದ ಕಡಲಲ್ಲಿ, ನೆನಪಿನ ದೋಣಿಯಲ್ಲಿ ನಾವಿಬ್ರು ಪಯಣಿಗರು. ಕರೆಕ್ಟ್. ಸೊ ವಿ ಆರ್ ದಿ ಪ್ಯಾಸೆಂಜರ್ಸ್ ಆನ್ ದಿಸ್. ಸೊ ಲವ್ಲಿ ಆಶಿ. ಸೊ ನೀವು ಹೇಗೆ ನನ್ನ ಇಂಟ್ರೊಡಕ್ಷನ್ ಕೊಡಕ್ಕೆ ಕಷ್ಟಪಟ್ಟರು, ನಿಮ್ಮ ಇಂಟ್ರೊಡಕ್ಷನ್ ಐ ಆಮ್ ದಿ ಲಾಸ್ಟ್ ಪರ್ಸನ್ ಹೂ ಕ್ಯಾನ್ ಎವರ್ ಗಿವ್. ಬಿಕಾಸ್ ವೆನೆವರ್ ಐ ಸ್ಟೆಪ್ಡ್ ಔಟ್, ನಿಮ್ಮ ಜೊತೆ ಹೊರಗಡೆ ಹೋದಾಗ ನೀವೇನು ಅಂತ ಹೇಳಿ ನಿಮ್ಮ ಆಲ್ ಯುವರ್ ಫ್ಯಾನ್ಸ್ ಅವರು ಇಂಟ್ರೊಡಕ್ಷನ್ ಕೊಡ್ತಾ ಇದ್ರು. ಅವ್ರ ಮೇಡಮ್ ಅವರಲ್ವಾ, ಮೇಡಮ್ ಇವರಲ್ವಾ ಅಂತ ಹೇಳಿ. ಬಟ್ ಓಕೆ, ವೆರಿ ಇಂಟ್ರೆಸ್ಟಿಂಗ್ಲಿ 3 things ನಿಮ್ಮನ್ನು ನಾನು ನೋಡಿದಾಗೆಲ್ಲ ಐ ನೆವರ್ ಫರ್ಗೆಟ್. ಏನು ಗೊತ್ತಾ ಆಶಿಕ್, ಒಂದು ನಾವು ಹೇಗೆ ಕನೆಕ್ಟ್ ಆದೋ ಅಂತ ಹೇಳಿದ್ರೆ, ಇವತ್ತು ಪ್ರಾಬ್ಲಿ ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ತೇಜಸ್ವಿನಿ. ಸೊ ಐ ಡೋಂಟ್ ನೋ ವೇರ್ ಶಿ ಇಸ್. ಆ್ಯಂಡ್ ಈಗಲೂ ಅದು ಆ ಒಂದು ಫ್ರೇಮ್ ನನ್ನ ಕಣ್ಣಿಗೆ ಕಟ್ಟಂಗಿದೆ. ಬಿಕಾಸ್ ನಿಮ್ಮನ್ನು ನೆನೆಸ್ಕೊಂಡಾಗ ನೀವು ಹೇಗೆ ನನಗೆ ಕನೆಕ್ಟ್ ಆದ್ರಿ ಅನ್ನೋದಕ್ಕೋಸ್ಕರ ಇಟ್ ಸ್ಟಾರ್ಟ್ಸ್ ಫ್ರಮ್ ದೇರ್. ಸೊ ನೆಕ್ಸ್ಟ್ ಮೀ ಬಂದು ನಿಂತ್ಕೊಂಡು, ಸರ್ ಈ ಥರ ಒಬ್ರು ಇದ್ದಾರೆ, ಒಂದು ಅವರು ಆಶಿತಾ ಅಂತಲೇ ಹೇಳಿದ್ರು, ನೀವು ಫೋನ್ ಮಾಡಿದ್ರೆ ಕರೆದ್ರೆ ಅವ್ರು ಬರ್ತಾರೆ ಸರ್, ನೀವು ಕರಿಬೇಕು, ಅವರು ನಮ್ಮ ಇದಕ್ಕೆ ನಮ್ಮ ರಿಕ್ವೈರ್ಮೆಂಟ್ಗೆ ಸೂಟಬಲ್ ಇದ್ದಾರೆ, ನಾನು ಕರೆದ್ರೆ ಬರೋಲ್ಲ, ನೀವು ಕರೆದ್ರೆ ಬರ್ತಾರೆ ಅಂತ ಹೇಳಿ ತುಂಬ ಇನ್ಸಿಸ್ಟ್ ಮಾಡಿದ್ರು. ನಾನು ಯಾರಿಗೂ ಫೋನ್ ಮಾಡ್ತಾ ಇರಲಿಲ್ಲ, ಬಟ್ ನನ್ನ ಹತ್ರ ಫೋನ್ ಮಾಡಿಸ್ತರು. ನಾನು ಏನಕ್ಕಮ್ಮ ಅಷ್ಟೊಂದು ಇದು ಮಾಡ್ತಾ ಇದ್ದೆ, ಇಲ್ಲ ನೀವು ಮಾತಾಡಿ ಸರ್, ನೀವು ಮಾತಾಡಿ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಟ್ರಿಗರ್. ನಮ್ಮ ಒಂದು ಸ್ನೇಹದ 10 years ಆಫ್ ಸೆಲೆಬ್ರೇಷನ್ ಅಲ್ಲಿ ಐ ರಿಮೆಂಬರ್ ದಟ್ ಟ್ರಿಗರ್ ವೆನ್ ಶಿ ಮೇಡ್ ಮೀ ಕಾಲ್ ಮಾಡಿ ಸರ್, ನೀವು ಕಾಲ್ ಮಾಡಿ ಅವ್ರಿಗೆ ಅಂತ ಹೇಳಿ. ಸೊ ದಟ್ಸ್ ದ ಫಸ್ಟ್ ಥಿಂಗ್ ದಟ್ ಐ ರಿಮೆಂಬರ್ ಅಬೌಟ್ ಇಟ್. ಸೆಕೆಂಡ್, ನೀವು ಎಲ್ಲಿಂದ ನನಗೆ ಕನೆಕ್ಟ್ ಆಗಿದ್ದೀರ ನನ್ನ ಮೈಂಡಲ್ಲಿ ಅಂತ ಹೇಳೋದಕ್ಕೋಸ್ಕರ. ಸೆಕೆಂಡ್ ಥಿಂಗ್ ಇಸ್, ನೀವು ಬಂದು ಆಫೀಸಲ್ಲಿ ಕುಳಿತುಕೊಂಡು ವೆನ್ ಯು ಆರ್ ವೇಟಿಂಗ್ ಫಾರ್ ಮೀ ಇಂಟರ್ವ್ಯೂ ರೂಮಲ್ಲಿ, ಐ ಸ್ಟಿಲ್ ರಿಮೆಂಬರ್ ದಟ್ ಡೇ, ದ ಡ್ರೆಸ್ ದಟ್ ಯು ಆರ್ ವೇರಿಂಗ್. ಆ್ಯಂಡ್ ನಾನು ಹಿಂದೆಗಡೆಯಿಂದ ಬಂದೆ, ನೀವು ಹೀಗೆ ಕುಳ್ತಿದ್ರಿ, ನೀವು ಕನ್ನಡಕ ಹೀಗೆ ಇಟ್ಕೊಂಡು ಇದು ನೋಡಿಕೊಂಡು ಯು ಆರ್ ಸಿಟಿಂಗ್ ಲೈಕ್ ದಿಸ್. ಐ ವಾಕ್ಡ್ ಇಟ್. ಸೊ ದಟ್ಸ್ ಹೌ ಐ ರಿಮೆಂಬರ್ ಯು ಆ್ಯಂಡ್ ಐ ಕಾಂಟ್ ಫರ್ಗೆಟ್. ಅದೊಂಥರ ವಿಚಿತ್ರವಾಗಿ ನಾನು ಕನ್ನಡಕ ಇಟ್ಕೊಳ್ಳೋದು ಕೆಳಗೆ. ಯೂಶಲಿ ಜನ ಮೇಲೆ ಇಟ್ಕೊಂತಾರೆ, ಬಟ್ ನಾನು ಕೆಳಗೆ ಇಟ್ಕೊಂತೀನಿ. ಅದೇ ಐ ಥಿಂಕ್ ಅದೊಂಥರ ಸ್ವಲ್ಪ ಡಿಫ್ರೆಂಟ್ ವ್ಯೂ ಕೊಡುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಮೆಮರಿ ಆಫ್ ಆಶಿತಾ ಇನ್ ಮೈ ಮೈಂಡ್. ನಿಮ್ಗೆ ನೋಡಿದಾಗ ದಟ್ ಇಸ್ ದ ಫಸ್ಟ್. ಅದಾದ್ಮೇಲೆ ಕೌಂಟ್ಲೆಸ್ ಟೈಮ್ಸ್ ನಿಮ್ಮನ್ನು ನೋಡಿದ್ದೀನಿ, ಎಲ್ಲ ಥರನೂ ನಾನು ನೋಡಿದ್ದೀನಿ. ದಟ್ ಈಸ್ ದಿ ಸೆಕೆಂಡ್ ಮೆಮರಿ ಐ ಹ್ಯಾವ್ ಆಫ್ ಸೀಯಿಂಗ್ ಯು. ಹೊರಗಡೆ ಬಂದಾಗ ನೀವು ಆ ರೀತಿ ಕೊಡ್ತಿದ್ರಿ, ಆಮೇಲೆ ನಿಮ್ಮ ಮುಂದೆ ಕುಳಿತುಕೊಂಡು ಸುಮಾರು ಹೊತ್ತು ಮಾತಾಡೋದು ನಾವು ಅವತ್ತು. ಹೌದು. ಬಟ್ ಏನು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಅಷ್ಟು ಹೊತ್ತು ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೂ ನೀವು ಯಾರಂತ ನನಗೆ ಗೊತ್ತಿಲ್ಲ. ನನಗೆ ಗೊತ್ತೇ ಇಲ್ಲ, ಕಂಪ್ಲೀಟ್ಲಿ ಗೊತ್ತಿಲ್ಲ. ಅದೊಂದು ಕೆಲಸದ ಇಂಟರ್ವ್ಯೂ 1 hour ಮೇಲೆ ನಾನು ಮಾತಾಡಿದೆ ಅನ್ಸುತ್ತೆ. ಆಮೇಲೆ ಮಾತಾಡಾದ್ಮೇಲೆ ನೀವು ಹೊರಟಾದ್ಮೇಲೆ ನಾನು ಐ ವೆಂಟ್ ಬ್ಯಾಕ್ ಟು ಮೈ ಡೆಸ್ಕ್. ಸೊ ಐ ರಿಮೆಂಬರ್ ನನ್ನ ಆಫೀಸ್ ಬಾಯ್ ಅವನು ಬಂದ್ಬಿಟ್ಟು, ಸರ್ ನೀವು ಇವತ್ತು ಮಾತಾಡಿದ್ರಲ್ಲ ಸರ್, ಅವ್ರು ಯಾರು ಗೊತ್ತಾ? ನನಗೆ ಗೊತ್ತಿಲ್ಲ ಕಣ ಯಾರು ಸರ್. ಅವರು ಹೀರೋಯಿನ್ ಸರ್, ಅವರು ಕನ್ನಡ ಫಿಲ್ಮ್ ಹೀರೋಯಿನ್ ಸರ್. ಯಾರಪ್ಪ ಜಾಬ್ ಬರ್ತಾರೆ, ಅದು ಕನ್ನಡ ಫಿಲಮ್ ಅಲ್ಲಿ ಇರೋ ಹೀರೋಯಿನ್ ಸುಮ್ನೆ ಜಾಬ್ ಹುಡ್ಕೊಂಡ್ ಬರ್ತಾರೆ ಅಂತ. ಬಟ್ ಆ ಸ್ಟೇಜ್ ಆಫ್ ಲೈಫ್ ಅಲ್ಲಿ ಅದು ಆ ಸಿಚುವೇಶನ್ ಬಂತು, ಜಾಬ್ ಹುಡ್ಕೋ ಅಂತ. ಸೊ ಅವ್ನು ಬಂದಾಗ ಹೇಳ್ದೆ, ಹೀರೋಯಿನ್ ಸರ್ ನೀವು ಇಂಟರ್ವ್ಯೂ ಮಾಡಿದ್ರು ಅಂತ. ನಾನು ಹೀರೋಯಿನ್ ಯಾಕೆ ನಾನೇ ಇಂಟರ್ವ್ಯೂ ಮಾಡ್ತೀನಿ ಕಣ, ಹೋಗೋ ಅಂತ ಹೇಳಿದೆ. ಆಮೇಲೆ ಸರ್ ನೀವು ನಂಬ್ತಾ ಇಲ್ಲ, ಬನ್ನಿ ಅಂತ ಹೇಳಿ ಅವ್ನು ಲಿಟ್ರಲಿ ನನ್ನ ಕರ್ಕೊಂಡು ಹೋಗಿ ಅವನು ಡೆಸ್ಕಲ್ಲಿ ಕರ್ಕೊಂಡೋಗಿ ಅವನು ಯೂಟ್ಯೂಬ್ ಆನ್ ಮಾಡಿ ನಿನ್ನ ಅಲ್ಲಿ ಪ್ಲೇ ಮಾಡ್ತಾರೆ ಅವನು. ಹಿ ವಿಲ್ ಶೋ ಮಿ ದೇರ್, ನೋಡಿ ಸರ್ ಇವರೇ ಅವ್ರು ಬಂದಿದ್ದು ಅಂತ ಹೇಳಿ. ದಟ್ ಈಸ್ ವೆನ್ ಐ ರಿಯಲೈಸ್ ಆಶಿತಾ ಸೆಲೆಬ್ರಿಟಿ, ಎಷ್ಟೊಂದು ಪಿಕ್ಚರ್ ಮಾಡಿದ್ದಾರೆ ಅಂತ ಹೇಳಿ. ಸೊ ದಟ್ ವಾಸ್ ಮೈ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಆಶಿತಾ ಟು ಮಿ. ಸೊ ನೀವೆಲ್ರಿಗೂ ಒಂದು ಬ್ಯಾಕ್ ಗ್ರೌಂಡ್ ಕೊಡಬೇಕು. ತೇಜಸ್ವಿನಿ ಅಂತ ಒಂದು ಹುಡುಗಿನ ಇವ್ರು ಮೆನ್ಷನ್ ಮಾಡಿದ್ರು ಶ್ರೀನಿ ಅವರು. ಸೊ ಈ ಹುಡುಗಿ
ಹೇಗೆ ನನಗೆ ಕಾಲ್ ಮಾಡಿದಂದ್ರೆ, ನಾ ಹೇಳಿದ್ನಲ್ಲ ನಿಮ್ಗೆಲ್ರಿಗೂ ದಟ್ ನಾನು ಒಂದ್ ಸ್ಟೇಜ್ ಆಫ್ ಲೈಫಲ್ಲಿ ಹೇಗ್ ಬಂದಿದ್ದೆ ಅಂದ್ರೆ, ಹೇಳ್ತಾರಲ್ಲ ಫ್ರಮ್ ಹಿಯರ್ ಟು ಟಪಾಕ್ ಅಂತ ಹಿಂಗ್ ಕೆಳಗ್ ಬರ್ತಾರೆ ಅಂತ. ಸೊ ಆ ಒಂದ್ ಸ್ಟೇಜ್ ಬಂತು ನನ್ನ ಲೈಫಲ್ಲಿ. ಅದು ಐ ಥಿಂಕ್ ಎಲ್ಲಾರ ಲೈಫಲ್ಲೂ ಬರ್ತಾ ಹೋಗ್ತಾ ಇರುತ್ತಲ್ವಾ ಆ ತರ. ಸೊ ನಾನು ಐ ಆಮ್ ನಾಟ್ ಸ್ಪೇರ್ಡ್. ನನಗೂ ಆ ಸ್ಟೇಜ್ ಬಂತು. ಆ ಸ್ಟೇಜ್ ಬಂದಾಗ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ, ಇಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ದಟ್ ಐ ಆಮ್ ಎನ್ MBA ಇನ್ HR and ಮಾರ್ಕೆಟಿಂಗ್. ಆಯ್ತಾ, ನಾನು MBAನೂ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಸ್ಕೂಲ್, ರೆಗ್ಯುಲರ್ ಕಾಲೇಜ್ ಮಾಡ್ತಾನೆ ನಾನು ನನ್ನ ಸಿನಿಮಾಗಳು ಮಾಡ್ತಿದ್ದೆ. ಸೊ ಹಿಂಗ್ ಮಾಡುವಾಗ ಆ ಸ್ಟೇಜ್ ಆಫ್ ಲೈಫಲ್ಲಿ ಇವಾಗ ಎಲ್ಲಾನು ಝೀರೋ ಅಂತ ಪೊಸಿಷನ್ ಅಲ್ಲಿ ಬಂದಾಗ ನೀವು ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಮಾಡ್ಬೇಕು ಅಲ್ವಾ. ಸೊ ಆ ಸ್ಟಾರ್ಟ್ ಮಾಡುವಂತ ಒಂದು ಟೈಮ್ ಬಂದಾಗ ವೈ ನಾಟ್ ಜಾಬ್ ಹುಡ್ಕೋಣ ಅಂತ ಬಂತು. ಸೊ ಹಾಗಾಗಿ ಹೇಳ್ತಾರಲ್ಲ, ದೇವ್ರು ಎಲ್ಲೆಲ್ಲಿಂದ ಯಾರ್ಯಾರಿಗೆ ಕನೆಕ್ಟ್ ಮಾಡ್ಬೇಕು, ಹೇಗ್ ಪ್ಲಾನ್ ಮಾಡ್ಬೇಕು, ಅದೆಲ್ಲ ಐ ಥಿಂಕ್ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಅಂತ ನಿಟ್ಟಿನಲ್ಲೇ ನನಗೆ ಶ್ರೀನಿ ಅವ್ರ ಪರಿಚಯ ಆಗಿದ್ದು. ಸೊ ಆ ಹುಡುಗಿ ಕಾಲ್ ಮಾಡಿದ್ಲು. ನಾನು ಫಸ್ಟು ಅವ್ರು ಹೇಳಿದ್ದು ಜಾಬ್ ರೋಲ್ ನನಗೆ ಇಷ್ಟ ಆಗ್ಲಿಲ್ಲ, ಟು ಬಿ ವೆರಿ ಆನೆಸ್ಟ್. ಸೊ ಅದು ಇಷ್ಟ ಆಗದೆ ಇರೋದಕ್ಕೆ ನಾನು ಆ ಹುಡುಗಿಗೆ ಹೇಳ್ದೆ, ಇಲ್ಲಪ್ಪ ನನಗೆ ಈ ಜಾಬ್ ಬೇಡ, ನನಗೆ ಇಷ್ಟ ಇಲ್ಲ, ಈ ತರ ಕೆಲಸ ಬೇಡ, ಪ್ರಾಬಬ್ಲಿ ನಾನು ಬೇರೆ ತರ ನೋಡ್ತಾ ಇದ್ದೀನಿ, ಹ್ಯೂಮನ್ ರಿಸೋರ್ಸಸ್. ಬಟ್ ಅದೊಂಥರ ಕಟ್ನಿಟ್ಟಾಗಿ ಸೇಲ್ಸ್ ಜಾಬ್ ತರ ಇತ್ತು. ದೊಡ್ಡ ದೊಡ್ಡ ಕಂಪನೀಸ್ಗೆಲ್ಲ ಹೋಗಿ ಮಾತಾಡೋದು ನನ್ನಲ್ಲಿ ಕೇಪಬಿಲಿಟಿ ಇದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸೊ ಹಾಗಾಗಿ ಆ ಹುಡುಗಿ ಇನ್ಸಿಸ್ಟ್ ಮಾಡಿದ್ರು, ಸರ್ ನನ್ನ ಮಾತಂತೂ ಕೇಳ್ತಿಲ್ಲ, ಸೊ ಪ್ರಾಬಬ್ಲಿ ನಿಮ್ಮ ಮಾತು ಕೇಳಿ ಬರ್ಬೋದೇನೋ ಅಂತ ಹೇಳಿ ಆ ರೀತಿ ಅವರು ಇನ್ಸಿಸ್ಟ್ ಮಾಡಿ ಶ್ರೀನಿ ಹತ್ರ ಮಾತಾಡ್ಸಿದ್ದು. ಸೊ ಅದಾದ್ಮೇಲೆ ನಾನು ಶ್ರೀನಿ ಮೀಟ್ ಮಾಡಿದ್ಮೇಲೆ ನಂಬ್ತಿರೋ ಬಿಡ್ತಿರೋ 10 years ಆಫ್ ಫ್ರೆಂಡ್ಶಿಪ್ ನಮ್ದು. ಸೊ ಇದು 11ನೇ ವರ್ಷ. ನಾನು 10 years ಆಫ್ ಫ್ರೆಂಡ್ಶಿಪ್ ಅಲ್ಲಿ ಇವತ್ತು ತನಕನು ನಾನು ಯಾವಾಗ್ಲೂ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಇವ್ರ ಬಗ್ಗೆ ನನಗೆ ಗೊತ್ತಾದಾಗ ಇವರ ಮಾತುಗಳು, ಇವರು ಹೇಳ್ಕೊಡೋ ರೀತಿಗಿಂತ ಇವರು ಲೈಫನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಯಾವ ಆಳದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ, ಇವೆಲ್ಲ ನನಗೆ ಗೊತ್ತಾದ್ಮೇಲೆ ನನಗೆ ಅನ್ನಿಸ್ತು, ಇವ್ರನ್ನ ಎಲ್ಲೋ ಒಂದ್ ಕಡೆ ನನ್ ವರ್ಲ್ಡ್ ನೋಡ್ಬೇಕು, ಇಡೀ ಜಗತ್ತು ಇವ್ರ ಮಾತುಗಳನ್ನ ಕೇಳ್ಬೇಕು ಅನ್ನೋ ಆಸೆ ನನಗಿತ್ತು. ಸೊ ಆ ಆಸೆ ಐ ಥಿಂಕ್ ಇವತ್ತು 11ನೇ ವರ್ಷಕ್ಕೆ, ನಮ್ಮ ಸ್ನೇಹದ 11ನೇ ವರ್ಷಕ್ಕೆ ಅದು ಪೂರ ಆಗ್ತಾ ಇದೆ. ಸೊ ಐ ಆಮ್ ರಿಯಲಿ ರಿಯಲಿ ಹ್ಯಾಪಿ ಆ್ಯಂಡ್ ಐ ಥ್ಯಾಂಕ್ ಗಾಡ್. ನಾನು ಯಾವಾಗಲೂ ಹೇಳ್ತೀನಲ್ಲ ಶ್ರೀನಿ, ಅವರು ನಿಮ್ಮನ್ನ ಕರೆಸಿರೋದು ನನಗೋಸ್ಕರ, ಮತ್ತೆ ಅವ್ರು ಕೊಟ್ಟಿರೋ ನಾಲೆಡ್ಜ್ ಥ್ರೂ ನಿಮ್ಮ ತಲೆಗೆ ಹಾಕಿದರೆ ಅದು ಹಿಂಗೆ ಬರುತ್ತೆ, ಹಿಂಗೆ ಪ್ರಾಸೆಸ್ ಆಗುತ್ತೆ, ಟಕ್ 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 ಅಂತ ಬಾಯಿಂದ ಹೊರಗೆ ಬರುತ್ತೆ. ಸೊ ಆ ನಾಲೆಡ್ಜು ಇವತ್ತು ಎಲ್ಲರ ಮುಂದೆ ಶೇರ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಸೊ ನಿಮ್ಗೇನು ಅನ್ಸುತ್ತೆ? So are you ready for it? Something like that? Absolutely. So Ashi, ನಾವು ನೋಡಿದ ಕ್ಷಣದಿಂದ from the day we met, this connection was not so deep and so interesting. ಅದ್ರಲ್ಲೂ ನಿಮಗೆ ನೆನಪಿದೆಯೋ ಇಲ್ವೋ, ದೇರ್ ಆರ್ 3 instances, 3 ಸನ್ನಿವೇಶಗಳಲ್ಲಿ ನಿಮ್ಮ ವ್ಯಕ್ತಿತ್ವನ ನಾನು ಅರ್ಥ ಮಾಡಿಕೊಂಡು ಅವಾಗ ನಿಮ್ಮ ರೆಸ್ಪಾನ್ಸ್ ಕನೆಕ್ಟ್ ಆಯ್ತು ನನಗೆ. ಅಂಡ್ ಇಟ್ ವಾಸ್ ಕ್ವೈಟ್ ಸಮ್ ಟೈಮ್. ನೀವು ಸೆಲೆಬ್ರಿಟಿ ಅಂತ ಹೇಳಿದ್ರೆ ಆಫೀಸಿಗೆ ಬರೋಷ್ಟರೊಳಗೆ ಎಲ್ರಿಗೂ ನಿಮ್ ಸೆಲೆಬ್ರಿಟಿ ಗೊತ್ತಿತ್ತು. ಸೊ ನಿಮ್ ಸುತ್ತಮುತ್ತ ನಿಮ್ ಫ್ಯಾನ್ಸ್ಗಳೇ ಜಾಸ್ತಿ ಇರುತ್ತೆ. ಸೊ ನಾನು ಆ ಒಂದು ಸರ್ಕಲ್ ನ ಬ್ರೀಚ್ ಮಾಡಿ ನಿಮ್ಮ ಹತ್ರ ಬರೋದಕ್ಕೆ ಬಹಳ ಕಷ್ಟ ಆಯ್ತು. ಬಟ್ 3 ಇನ್ಸ್ಟೆನ್ಸಸ್ ಯು ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆ 3 ಇನ್ಸ್ಟೆನ್ಸಸ್ ಆದ್ಮೇಲೆ ನೀವು ನನ್ನ ಜೊತೆ ಇಷ್ಟು ಡೀಪ್ ಆಗಿ ಕನೆಕ್ಟ್ ಆಗಿತ್ತು. ಓಕೆ, ನಿಮ್ಗೆ ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, ಬಟ್ ಐ ವಿಲ್ ಹೆಲ್ಪ್ ಯು ರಿಕಲೆಕ್ಟ್. ಸೊ ಯು ರಿಮೆಂಬರ್ ಒಂದ್ಸಲ ನಾವು ವಿ ವರ್ ಡ್ರೈವಿಂಗ್ ಟು ಅ ಕ್ಲೈಂಟ್ ಮೀಟಿಂಗ್. ಸೊ ನನ್ನ ಕಾರಲ್ಲಿ ಸೊ ನೀವು ನನ್ನ ಪಕ್ಕ ಕೊಡ್ತಿದ್ರಿ, ಇನ್ನೊಬ್ರು ಎಕ್ಸಿಕ್ಯೂಟಿವ್ ನಿಮ್ಮ ಹಿಂದೆ ಕೊಡ್ತಿದ್ರು. ಅವ್ರದ್ದೇನೋ ಪ್ರಾಬ್ಲಮ್ಸ್ಗಳಿತ್ತು, ಚಾಲೆಂಜಸ್ಗಳಿತ್ತು ಲೈಫಲ್ಲಿ. ಸೊ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೆ. ಅವರು ಕಷ್ಟಗಳು ಏನೋ ಹೇಳಬೇಕಾದಾಗ ನಾನು ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಒಂದು ಅಶ್ಯೂರೆನ್ಸ್ ಕೊಡೋದಕ್ಕೆ ಅವ್ರಿಗೆ, ಜೀವನದಲ್ಲಿ ಯಾವ ಕಷ್ಟಕ್ಕೂ ಯಾವ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇಲ್ವೇ ಇಲ್ಲ ಅಂತ. ಖಂಡಿತ ಆ ಸೊಲ್ಯೂಷನ್ ಇದೆ, ಆದ್ರೆ ನಾವು ಆ ಸೊಲ್ಯೂಷನ್ ಹುಡ್ಕೋದ್ರಲ್ಲಿರ್ಬೇಕು, ಅನ್ನು ಹುಡುಕಿ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿರ್ಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದೆ. ಅವ್ರು ಹೇಳಿದ್ದು ನಿಮ್ಗೆ ಅದು ಟ್ರಿಗರ್ ಆಯ್ತು. ನೀವು ಅದನ್ನ ಮತ್ತೆ ಯಾವಾಗ್ಲೂ ಒಂದ್ಸಲ ಹೇಳಿದ್ರಿ, ಶ್ರೀ ನೀವು ಅದನ್ನ ಹೇಳಿದ್ರಿ, ಅದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅನ್ನಿಸ್ತು ಅಂತ ನೀವು ಹೇಳಿದ್ರಿ. ಸೊ ದಟ್ ಈಸ್ ದಿ ಫಸ್ಟ್ ಟ್ರಿಗರ್ ಫಾರ್ ಯು. ಇಲ್ಲ, ಇದು ನಾನು ಹೇಳ್ಬೇಕು, ಯಾಕಂದ್ರೆ ಅದೇ ಹೇಳ್ತಾರಲ್ಲ, ನಾನು ಏನೋ ಒಂದು ಹುಡುಕಾಟದಲ್ಲಿದ್ದೆ. ಅಂದ್ರೆ ನನ್ನಲ್ಲಿ
ಎಷ್ಟೋ ಪ್ರಶ್ನೆಗಳಿತ್ತು. ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ನನ್ನ ಲೈಫ್ ಈ ತರ, ಎಲ್ಲೋ ಇದ್ದವಳು ಏನೋ ಆಗ್ತಾ ಇದೆ, ಸರಿ ದಾರಿಯಲ್ಲಿ ಏನು ನಡೀತಾ ಇಲ್ಲ, ಒಂದು ಡೈರೆಕ್ಷನ್ ಕಾಣ್ತಿಲ್ಲ ಅಂತ ತುಂಬಾ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಇದಕ್ಕೆ ಸೊಲ್ಯೂಷನ್ ಸಿಗುತ್ತಾ ಸಿಗಲ್ವೋ ಅಂತ ಒಂಥರ ಜಿಗುಪ್ಸೆ ತಲೆಯಲ್ಲಿ ಆತರ ನಡೀತಾ ಇರುವಾಗ, ಅದೇ ಹೇಳ್ತಾರಲ್ಲ, ದೇವ್ರು ಯಾವ್ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಒಂದೊಂದು ಮನುಷ್ಯನ್ಗೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ನಾನು ಹೇಳ್ಬೋದು. ಸೊ ಇವ್ರು ಹೇಳ್ದಾಗೆ ಕ್ಯಾಶುಲಿ ನಾವು ಇವ್ರು ಕಾರ್ ಡ್ರೈವ್ ಮಾಡ್ತಿದ್ದಾರೆ, ಆಕ್ಚುಲಿ ಶ್ರೀನಿ ಕಾರ್ ಡ್ರೈವ್ ಮಾಡ್ತಿದ್ದಾರೆ, ಆ ಹುಡುಗಿ ಹಿಂದೆ ಕೂತಾಳೆ, ಅವ್ರ ಪಕ್ಕದಲ್ಲಿ ನಾನು ಕೂತಿದ್ದೀನಿ. ಕೂತಾಗ ಅವರು ಜಸ್ಟ್ ಇವ್ರದ್ದೇನೋ ಪಾಪ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಏನೋ ಇತ್ತು ಅಂತ ಅವ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವರು ಹೇಳೋ ರೀತಿ ಇದೆಯಲ್ಲ, ಏನೋ ಹೇಳ್ತಾರಲ್ಲ, ನಾವು ಎಷ್ಟೋ ಜನನ ಕೇಳಿರ್ತೀವಿ, ಈವನ್ ಟಿವಿಸಲ್ಲಿ ಕೇಳಿರ್ತೀವಿ, ಎಲ್ಲೆಲ್ಲೋ ಕೇಳಿರ್ತೀವಿ, ಸದ್ಗುರು ಅಂತವ್ರನ್ನೆಲ್ಲ ಕೇಳಿರ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಅನ್ಸಲ್ಲ ದಟ್ ನಮ್ಮ ಒಂದು ಪರ್ಸನಲ್ ಲೈಫ್ನ ಹೋಗಿ ಡಿಸ್ಕಸ್ ಮಾಡ್ಬೋದಾ, ನಮ್ಮ ಸೊಲ್ಯೂಷನ್ ಕೇಳ್ಬೋದಾ ಅನ್ನೋದು ದೊಡ್ಡ ಕ್ವೆಶನ್ ಮಾರ್ಕ್ ಇರುತ್ತೆ, ಆಯ್ತಾ. ಬಟ್ ಹೆಂಗಿತ್ತು ಅಂದ್ರೆ ಡೈರೆಕ್ಟ್ ಟೇಲರ್ ಮೇಡ್ ಆ ಪರ್ಸನ್ ನನ್ನ ಮುಂದೆನೆ ಇದ್ದಾರೆ, ಆಯ್ತಾ. ಅವರು ಈ ಹುಡುಗಿಗೆ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಆ ಹುಡುಗಿಗೆ ಕೊಡ್ತಿರೋ ಸೊಲ್ಯೂಷನ್ ಅವಳಿಗೆ ಅರ್ಥ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ಅದು ನನಗೆ ತಲುಪ್ತು. ಅದು ನನಗೆ ಹೇಗ್ ಅನ್ನಿಸ್ತು ಅಂದ್ರೆ, ಇಟ್ಸ್ ಲೈಕ್ ಯಾವುದೋ ಒಂದು ಪರ್ಸನ್ ನನ್ನ ಮುಂದೆ ಬಂದಿದ್ದಾರೆ, ನಾನು ಇವರೇ ನನಗೆ ಇವಾಗ ಏನೋ ಒಂದು ಚೇಂಜ್ ತರ್ತಾರೆ. ಆ ಮೊಮೆಂಟ್ ಅಲ್ಲಿ ಟ್ರಿಗರ್ ಆಯ್ತು, ನೀವು ನಂಬ್ತಿರೋ ಬಿಡ್ತಿರೋ, ಆ ಮೊಮೆಂಟ್ ಅಲ್ಲಿ ಟ್ರಿಗರ್ ಆಯ್ತು ದಟ್ ದೇರ್ ಇಸ್ ಗೋಯಿಂಗ್ ಟು ಬಿ ಸಮ್ ಚೇಂಜ್ ಥ್ರೂ ದಿಸ್ ಪರ್ಸನ್ ಅಂತ. ಸೊ ಅವ್ರು ಕೇಳ್ಕೊಂಡು ಸುಮ್ಮನೆ ಕೂತಿದ್ದೆ ನಾನು. ಏನಕ್ಕೆ ಅಂತ ನಾನು ಇದೊಂದು ಹೇಳ್ತೀನಿ, ಸಾರಿ ಶ್ರೀನಿ, ಇದನ್ನ ಕಂಪ್ಲೀಟ್ ಮಾಡಲೇಬೇಕು. ಬಿಕಾಸ್ ಇವರು ಮಾತಾಡುವಾಗ ಬರೀ ಮಾತಾಡ್ತಿರ್ಲಿಲ್ಲ. ನನಗೇನ್ ಅನ್ನಿಸ್ತು ಅಂದ್ರೆ, ಇವರು ಆ ಮಾತುಗಳನ್ನ ಅವ್ರ ಲೈಫಲ್ಲಿ ಅಳವಡಿಸ್ಕೊಂಡು ಎಲ್ಲೋ ಒಂದ್ ಕಡೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅನುಭವಿಸಿ ಮಾತಾಡ್ತಾ ಇದ್ದಾರೆ ಅಂತ ಆ ಫೀಲಿಂಗ್ ಬಂತು ನನಗೆ. ಸುಮ್ನೆ ಏನೋ ಪ್ರೀಚ್ ಮಾಡ್ತಾ ಇದ್ದಾರೆ, ಇಲ್ಲ ಸುಮ್ನೆ ಏನೋ ಯಾರಿಗೋ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಸುಮ್ನೆ ಏನೋ ಜ್ಞಾನ ಕೊಡ್ತಿದ್ದಾರೆ ಅಂತ ಅನ್ಸ್ಲಿಲ್ಲ ನನಗೆ. ನಿಜವಾಗ್ಲೂ ಈ ವ್ಯಕ್ತಿ ಅನುಭವಿಸಿ ಬೇರೆಯವ್ರಿಗೂ ಒಂದು ಗೈಡೆನ್ಸ್ ಕೊಡ್ತಿದ್ದಾರೆ ಅಂತ ಅನ್ಸ್ದಾಗ್ಲೇ ಐ ಕನೆಕ್ಟೆಡ್ ವಿತ್ ಯು. ಸೊ ದಟ್ ಟ್ರಿಗರ್ ವಿಚ್ ಯು ಕನೆಕ್ಟೆಡ್ ಇಲ್ವಾ ಆಶಿ, ಅದು ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾರೇ ಒಂದು ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಟ್ರಿಗರ್ ಪಾಯಿಂಟ್ ಅಂತ ನಾವು ಹೇಳ್ತೀವಲ್ಲ, ಟರ್ನಿಂಗ್ ಪಾಯಿಂಟ್, ಟ್ರಿಗರ್ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸ್ಟೋರಿ ನೆನಪು ಬರ್ತಾ ಇದೆ, ಐ ಡೋಂಟ್ ನೋ ಇಫ್ ಐ ಟೋಲ್ಡ್ ಯು ದಿಸ್ ಸ್ಟೋರಿ. ಆ ಟ್ರಿಗರ್ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ, ಒಂದ್ಸಲ ಈ ಬುದ್ಧಿಸ್ಟ್ ಮಾಂಕ್ಸು ಒಂದು ಊರು ಪಾಸ್ ಆಗ್ತಾ ಇರ್ತಾರೆ. ಪಾಸ್ ಆಗಬೇಕಾದಾಗ ಅವರು ಡಿಸೈಪಲ್ಸ್ಗಳೆಲ್ಲರೂ ಅವ್ರ ಜೊತೆ ಇರ್ತಾರೆ, ಅವ್ರ ಫಾಲೋವರ್ಸ್ ಇರ್ತಾರೆ, ಡಿಸೈಪಲ್ಸ್ ಎಲ್ಲ ಇರ್ತಾರೆ. ಊರು ಜಾರಿ ಹೋಗ್ತಾ ಹೋಗ್ತಾ ಏನು ಮಾಡ್ತಾರೆ, ಒಂದು ಕಡೆ ಒಂದು ಸತ್ ಹೆಗಣ ಬಿದ್ದಿರುತ್ತೆ. ಸೊ ಈ ಬುದ್ಧಿಸ್ಟ್ ಮಾಂಕು ಅದನ್ನ ನೋಡ್ಬಿಟ್ಟು ಅದರಿಂದ ಯಾರೋ ಒಬ್ಬರಿಗೆ ಜೀವನ ಬಹಳ ದೊಡ್ಡದಾಗಿ ಉದ್ಧಾರ ಆಗುತ್ತೆ ಅಂತ ನುಡಿತಾರೆ ಅವರು. ಏನೋ ಒಂದು ಸೂಟ್ ಸೇಯಿಂಗ್ ತರ ಅವರು ಆ ಒಂದು ಹೆಗಣದಿಂದ ಒಬ್ಬರ ವ್ಯಕ್ತಿದು ಜೀವನ ಬಹಳ ಎತ್ತರಕ್ಕೆ ಬೆಳೆಯುತ್ತೆ, ಉದ್ಧಾರ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ ಅವರು ಅಲ್ಲಿ ನಿಲ್ಲೋದಿಲ್ಲ. ಅಲ್ಲಿ ಅವ್ರು ಪಾಸ್ ಆಗ್ತಿದ್ದಾಗ, ಅವ್ರು ಪಾಸ್ ಆದ್ಮೇಲೆ ಅವ್ರ ಫಾಲೋವರ್ಸು, ಅವ್ರ ಡಿಸೈಪಲ್ಸು, ಅವ್ರಿಗೆ ಎಲ್ಲರೂ ಒಂದು ಸತ್ಯ ಹೆಗಣದಲ್ಲಿ ಯಾರ ಜೀವನ ಏನು ಉದ್ಧಾರ ಆಗುತ್ತೆ. ಸೊ ಎಲ್ರಿಗೂ ಅವ್ರದ್ದೇ ಅದು ಒಂದು ಇಂಟೆಲಿಜೆನ್ಸ್ ಇರುತ್ತೆ, ಅವರೇ ಒಂದು ಕ್ವಶನ್ ಮಾಡ್ಕೋತಾರೆ. ಆ ಕ್ವಶನ್ ಮಾಡ್ಕೊಂಡಾಗ ಅವ್ರಿಗೆ ದೇ ವಿಲ್ ನಾಟ್ ಗೆಟ್ ಅ ರೈಟ್ ಆನ್ಸರ್. ಓಕೆ, ಆ ಪಾಯಿಂಟ್ ಅಲ್ಲಿ ಕ್ವಶನ್ ಮಾಡ್ಕೋದೆ ಫಾಲೋ ಮಾಡೋದಿದೆ ನೋಡಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಕೇಳಿಸ್ಕೊಂಡಿದ್ದು ಒಂದು ಹುಡುಗ ಏನ್ ಮಾಡ್ತಾನೆ, ಈ ಬೋಧಿಸತ್ವ ಹೇಳಿದ್ದಾರೆ ಅಂತ ಹೇಳಿದ್ಮೇಲೆ ನಿಜ ಅದ್ರಲ್ಲೇನೋ ಇರಬೇಕು, ಅವ್ನು ಥಿಂಕ್ ಮಾಡ್ಲಿಲ್ಲ, ಇದರಿಂದ ಏನಾಗುತ್ತೆ ಅಂತ ಥಿಂಕ್ ಮಾಡ್ಲಿಲ್ಲ, ಏನೋ ಇರ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಆ ಹೆಗಣನ ಒಂದು ಚೀಲದೊಳಗೆ ಹಾಕೋತಾನೆ. ಚೀಲದಲ್ಲಿ ಹಾಕೊಂಡು ಓಡಾಡ್ತಾ ಇರ್ತಾನೆ. 2 ದಿನ ಆಗುತ್ತೆ ಓಡಾಡ್ತಾನೆ, ಯಾರು ಏನು ಇದಾಗ್ತಾರಲ್ಲ, ಅದು ಸ್ಟಾರ್ಟೆಡ್ ಸ್ಮೆಲ್ಲಿಂಗ್, ಅದು ವಾಸನೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗೆ ಪಾಸ್ ಆಗ್ತಾ ಇರ್ತಾನೆ. ಒಂದು ಮನೆಯಲ್ಲಿ ಒಬ್ರು ಬೆಕ್ಕನ್ನ ಆಚೆ ಇಡ್ತಾ ಇರ್ತಾರೆ. ಅವರು ಬೆಕ್ಕನ್ನ ಆಚೆ ಇಟ್ಬೇಕಾದಾಗ ಇವನು ಏನಕ್ಕೆ ಬೆಕ್ಕನ್ನ ಅದಕ್ಕೆ ಊಟ ಹಾಕಕ್ಕೆ ನಮ್ಮ ಹತ್ರ ಏನಿಲ್ಲಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ನನ್ನ ಹತ್ರ ಒಂದು ಹೆಗಣ ಇದೆ, ನಾನು ಕೊಡ್ತೀನಿ ತಗೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತಾನೆ ಒಂದು ಹೆಗಣ. ಅವರು ಬೆಕ್ಕಿಗೆ ಹಾಕೋತಾರೆ. ಅವರು ಬೆಕ್ಕಿಗೆ ಹೆಗಣ ಕೊಟ್ಟನಲ್ಲ ಅಂದ್ಬಿಟ್ಟು ಅವ್ರು ಏನ್ ಹೇಳ್ತಾರೆ, ನೋಡಪ್ಪ ನನ್ನ ಹತ್ರ ಏನಿಲ್ಲ, ಒಂದಿಷ್ಟು ಕಾಳುಗಳಿದೆ, ನಿಂಗೆ ಆ ಕಾಳು ಕೊಡ್ತೀನಿ, ಪರವಾಗಿಲ್ವಾ ತಗೋತೀಯಾ ಅಂತ ಹೇಳ್ತಾರೆ. ಅವನು ಆಯ್ತು ಕೊಡಿ ಅಂತ ಹೇಳಿ ಇಸ್ಕೋತಾನೆ, ಆ ಕಾಳುಗಳು ಇಸ್ಕೋತಾನೆ. ಆ ಕಾಳುಗಳು ಇಸ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಸೊ ಒಂದು ಹೊಲ ಪಾಸ್ ಆಗ್ಬೇಕಾದಾಗ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ.
ಕೆಲಸಗಾರರು ಇರ್ತಾರೆ. ಸೊ ಕೆಲಸಗಾರರೆಲ್ಲ ಇದ್ದಾಗ ಈ ಕಾಳುಗಳು ತಿನ್ನುವಂಥದ್ದು ಬೇಯಿಸಿರೋ ಕಾಳು, ಅದನ್ನ ನಿಮಗೆ ತಗೊಳ್ಳಿ, ನೀವು ಊಟಕ್ಕೆ ತಗೊಳ್ಳಿ ಕಾಳು ಅಂತ ಹೇಳಿ ಅವನೊಂದು ಸ್ವಲ್ಪ ಇಟ್ಕೊಂಡಿರ್ತಾನೆ, ಅವ್ರಿಗೆ ಕೊಡ್ತಾನೆ. ಅವ್ರು ಭಾಳ ಖುಷಿ ಪಡ್ತಾರೆ, ಇವನು ಕಾಳು ಕೊಟ್ಟನಲ್ಲ ತಿನ್ನೋದಕ್ಕೆ ಅಂದ್ಬಿಟ್ಟು. ಅವನಪ್ಪ ನೀನು ಕೊಡಕ್ಕೆ ನನಗೆ ಹತ್ರ ಏನೂ ಇಲ್ಲ, ಇದೊಂದು ಹುಲ್ಲು ಮೆದೆ ಇದೆ, ಇದು ನೀನು ಕೊಡ್ತೀನಿ ತೊಗೊಂಡು ಹೋಗು ಅಂತ ಹೇಳಿ ಹುಲ್ಲು ಕೊಡ್ತಾರೆ. ಸೊ ಹುಲ್ಲು ಕೊಟ್ಟಾಗ ಅವನೇನು ಮಾಡ್ತಾನೆ, ಹುಲ್ಲು ಇಟ್ಕೊಂಡು ಹೋಗ್ತಾ ಇರ್ತಾನೆ. ಜಸ್ಟ್ ಒಂದು ಹ್ಯಾಂಡ್ ಚೇಂಜ್ ಮಾಡ್ಕೊಂಡು ಹುಲ್ಲು ಇಟ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಹಳ್ಳಿಯಲ್ಲಿ ಪಾಸ್ ಆಗಬೇಕಾದಾಗ ಒಂದು ಹಸು ಕಟ್ಕೊಂಡ್ರು, ನೋಡಪ್ಪ ಹುಲ್ಲು ಕೊಟ್ಟು ತೊಗೊಂಡು ಹೋಗ್ತಾ ಇದೆಯಾ, ಹುಲ್ಲು ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಸೊ ಅವನು ಆಯ್ತು ತಗೊಳ್ಳಿ ಅಂತ ಹೇಳಿ ಹುಲ್ಲು ಕೊಡ್ತಾನೆ. ಹುಲ್ಲು ಕೊಟ್ಟ ಮೇಲೆ ಅವರು ಹಾಲು ಕೊಡ್ತಾರೆ. ಅವನು ಹಾಲು ತಗೊಂಡು ಅವನು ಯೋಚನೆ ಮಾಡ್ತಾನೆ, ಇದೇನಿದು, ಇದು ಮಾಡಿದೆ. ಸೊ ಅವನಿಗೊಂದು ಬುದ್ಧಿ ಹೊಡೆಯುತ್ತೆ, ಆ ಹಾಲನ್ನ ಮಾರ್ತಾನೆ, ಮತ್ತೆ ಇನ್ನೇನೋ ತಗೋತಾನೆ. ಹಾಗೆ ಅವ್ನು ಮಾರ್ಕೆಟ್ಗೆ ಹೋಗ್ತಾನೆ. ಸೊ ಈ ರೀತಿ ಕೊಟ್ಟು ತಗೊಳ್ಳೋದು ಮಾಡಿ ಅವನೊಂದು ದೊಡ್ಡ ಟ್ರೇಡರ್ ಆಗಿ ಬೆಳಿತಾನೆ. ಅವನು ಆ ಊರಿನಲ್ಲಿ, ಆ ಹಳ್ಳಿನಲ್ಲಿ ಅವನು ಹಿ ವಿಲ್ ಬಿಕಮ್ ಎ ಬಿಗ್ ಟ್ರೇಡರ್. ಎಷ್ಟೋ ವರ್ಷಗಳ ನಂತರ, ಒಂದು 10 ವರ್ಷಗಳ ನಂತರ ಆ ಬೋಧಿಸತ್ವ ಹೇಳಿರ್ತಾರೆ. ಅವ್ರು ಬರ್ತಾರೆ, ಅದೇ ಹಳ್ಳಿಗೆ ಬರ್ತಾರೆ, ಅವರು ಅದೇ ಹಳ್ಳಿನ ಪಾಸ್ ಆಗ್ತಾ ಇರ್ತಾರೆ. ಇದು ಗೊತ್ತಾಗುತ್ತೆ ಅವ್ರು ಬರ್ತಾ ಇದಾರಲ್ಲ. ಐ ಆಮ್ ಅ ಲಿಟಲ್ ಎಮೋಷನಲ್, ಬಟ್ ದಿಸ್ ಇಸ್ ರಿಯಲಿ ನೈಸ್. ಐ ಕ್ಯಾನ್ ಸೀ ಹಿಮ್ ಬಿಕಮಿಂಗ್ ಎಮೋಷನಲ್. ಸ್ವಲ್ಪ ಕಣ್ಣಲ್ಲಿ ನಿಮ್ಮ ಸೊ ದಿ ಇಂಪ್ಯಾಕ್ಟ್ ಆಫ್ ದಟ್ ಸ್ಟೋರಿ ನನ್ನ ಲೈಫಲ್ಲಿ ನಾನು ಕೇಳಿದಾಗ ಇಟ್ ಇಸ್ ಸೋ ಟ್ರೂ ಅಂತ. ಆ್ಯಂಡ್ ದಟ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಟು ಯು ಅಂತ ಹೇಳಿ. ಸೊ ಆ ಬೋಧಿಸತ್ವ ಮತ್ತೆ ಆ ಹಳ್ಳಿಯಲ್ಲಿ ಪಾಸಾಗಿ ಅವರು ಹೋಗ್ಬೇಕಾದಾಗ ಅವ್ರು ಹೇಳ್ಬಿಟ್ಟು ಹೊರಟೋದ್ರು. ಅವ್ರು ಮರ್ತೋಗಿದ್ದಾರೆ, ಏನು ಅವ್ರಿಗೆ ನೆನಪೇ ಇಲ್ಲ ಅವ್ರಿಗೆ. ಮತ್ತೆ ಅವರು ಹಳ್ಳಿಗೆ ಬಂದು ಕುತ್ಕೊಂಡು ಅವ್ರು ಪ್ರವಚನ ಮಾಡ್ತಾ ಇರ್ತಾರೆ. ಪ್ರವಚನ ಮಾಡ್ಬೇಕಾದಾಗ ಈ ವ್ಯಕ್ತಿ ಕೂಡ ಅಲ್ಲಿರ್ತಾನೆ. 10 ವರ್ಷ ಆ ಹುಡುಗ ದೊಡ್ಡದಾಗಿ ಯಂಗ್ ಯೂತ್ ಆಗಿ ಬೆಳೆದಿರ್ತಾನೆ. ಅವನು ಅವ್ರಿಗೊಂದು ಗಿಫ್ಟ್ ತಂದು ಇಟ್ಕೊಂಡಿರ್ತಾನೆ ಅವ್ರು ಕೊಡೋದಕ್ಕೆ. ಸೊ ಎಲ್ಲರೂ ಹಳ್ಳಿಯವರು ಎಲ್ಲರೂ ಸೇರಿರ್ತಾರೆ. ಎಲ್ಲರೂ ಅವರು ಹಳೆ ಡಿಸೈಪಲ್ಸ್ಗಳು ಎಲ್ಲರೂ ಇರ್ತಾರೆ. ಅವ್ರ ಪ್ರವಚನ ಮುಗಿಯುತ್ತೆ. ಪ್ರವಚನ ಮುಗಿದ್ಮೇಲೆ ಎಲ್ಲರೂ ಹೋಗ್ಬೇಕಾದಾಗ ಈ ಹುಡುಗ ಅವ್ರ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಹೇಳ್ತಾನೆ, ಮಹಾಸ್ವಾಮಿ, ನೀವು ಅವತ್ತಿನ ದಿನ ಒಂದು ಹೆಗಣ ಬಿದ್ದಿದೆ, ಅದರಿಂದ ಯಾವುದೋ ಉದ್ಧಾರ ಆಗುತ್ತೆ ಅಂತ ನೀವು ಹೇಳ್ಬಿಟ್ಟು ಹೊರಟೋದ್ರಿ. ಬಟ್ ಅವತ್ತು ನನ್ಗೆ ಏನಂತಾನೆ ನಂಗೆ ಗೊತ್ತಿರಲಿಲ್ಲ. ಅವತ್ತು ಅದನ್ನ ಎತ್ಕೊಂಡೆ. ಅದನ್ನ ಎತ್ಕೊಂಡಿದ್ದು ಇವತ್ತಿನ ದಿನ ನಾನು ಈ ಮಟ್ಟಿಗೆ ಬೆಳೆದಿದ್ದೀನಿ. ಕರೆಕ್ಟ್. ಅದಕ್ಕೆ ನಿಮಗೆ ನಾನೊಂದು ಸಣ್ಣ ಕಾಣಿಕೆ ತಂದಿದ್ದೀನಿ, ನೀವು ದಯವಿಟ್ಟು ಅದನ್ನು ಸ್ವೀಕರಿಸ್ಕೋಬೇಕು ಅಂತ ಹೇಳ್ತಾನೆ. ಅದು ಹೇಳೋಕ್ಕಿಂತ ಮುಂಚೆ ಅವನು ಆ ಗಿಫ್ಟ್ ಕೊಡ್ತಾನೆ. ಫಸ್ಟ್ ಆ ಗಿಫ್ಟ್ ಕೊಡ್ತಾನೆ, ಅದು ಹೇಳೋಕ್ಕಿಂತ ಮುಂಚೆ. ಆ ಗಿಫ್ಟ್ ಕೊಟ್ಟಾಗ ಅವರು ಬೋಧಿಸುತ್ತ ಅವ್ರ ಡಿಸೈಪಲ್ಗೆ ಹೇಳ್ತಾರೆ, ಅದು ಓಪನ್ ಮಾಡಿ ನೋಡು. ಅವ್ರು ಓಪನ್ ಮಾಡ್ತಾರೆ, ಒಂದು ಚಿನ್ನದ ಹೆಗಣ ಮಾಡಿಸಿರ್ತಾನೆ. ಚಿನ್ನದ ಹೆಗಣ ಮಾಡಿಸಿರ್ತಾನೆ. ಎಲ್ಲರೂ ಇದು ಹೆಗಣ ಮಾಡಿಸಿದಾನಲ್ಲ ಚಿನ್ನದಲ್ಲಿ ಅಂತ ಹೇಳಿ, ಚಿನ್ನದಲ್ಲಿ. ಅವಾಗ ಅವನು ಹೇಳ್ತಾನೆ, ಮಹಾಸ್ವಾಮಿ ನೀವು ಈ ಥರ ಮಾಡಿದ್ರಿ, ಈ ಥರ ಹೇಳಿದ್ರಿ ಅಂತ. ಅವಾಗ ಅವನು ಎಲ್ಲರೂ ನೋಡ್ತಾನೆ. ಅಂದರೆ ಆ ಟ್ರಿಗರ್ ಇದೆಯಲ್ಲ, ನಾವೇನೋ ಒಂದು ಹೇಳ್ತೀವಲ್ಲ, ಅದು ಯಾರ್ದೋ ಒಬ್ರದ್ದು ಉದ್ಧಾರ ಇರುತ್ತೆ. ಅದನ್ನು ನಂಬಿ ಆ ದಾರಿಯಲ್ಲಿ ನಡೀತಾರೆ ನೋಡಿ ಆಶಿ. ದ್ಯಾಟ್ ಈಸ್ ದಿ ಮೀನಿಂಗ್ ಆಫ್ ದಿ ಸ್ಟೋರಿ. ನೀವು ಅವತ್ತು ಆ ಮಾತು ಕೇಳಿ ನೀವು ಯು ಟುಕ್ ಆ್ಯಕ್ಷನ್. ಆ ಆ್ಯಕ್ಷನ್ನಿಂದ ಈ ಜರ್ನಿ ನಮ್ದು ಸ್ಟಾರ್ಟ್ ಆಯಿತು. ಅವತ್ತು ಅವ್ರಿಗೂ ಹೇಳಿದೆ, ಅವ್ರು ಕೇಳಿಸ್ಕೊಂಡ್ರು ಅಷ್ಟೇ. ಬಟ್ ಅವ್ರಿಗೇನು ಟ್ರಿಗರ್ ಆಗಲಿಲ್ಲ. ಬಟ್ ನೀವು ಟ್ರಿಗರ್ ಆದ್ರಿ. ಸೊ ಆ ಟ್ರಿಗರ್ ಆದ ನೆಕ್ಸ್ಟ್ ಸಿಚುವೇಶನ್ ಐ ಸ್ಟಿಲ್ ರಿಮೆಂಬರ್. ವಿ ಬೋತ್ ಮೆಟ್ ಅಟ್ ಅ ಹೋಟೆಲ್. ಯು ಆಸ್ಕ್ಡ್ ಮೀ, ಯು ಇನ್ಸಿಸ್ಟೆಡ್. ಅದೊಂದು ಕ್ವಾಲಿಟಿ ನಾನು ನಮ್ಮಲ್ಲಿ ಹೇಳ್ತೀನಿ ಆಶಿ. ನೀವು ಕೇಳಿದ್ರಿ, ನಿಮ್ಮ ಹತ್ರ ಮಾತಾಡಬೇಕು, ಯಾವಾಗ ಸಿಗ್ತೀರಾ, ನಿಮ್ಮ ಹತ್ರ ಮಾತಾಡಬೇಕು. ಅದಾದ ಕೆಲವು ದಿನಗಳಾಯಿತು. ಅದಾದಮೇಲೆ ಚರ್ಚ್ ಸ್ಟ್ರೀಟಲ್ಲಿ ಯಾವುದೋ ಒಂದು ಕ್ಯಾಫೆನಲ್ಲಿ ಕುಳಿತುಕೊಂಡು ಅವತ್ತು ನಾನು ನೋಡಿದ ಆಶಿತಾನೆ ಬೇರೆ. ಪ್ರಪಂಚಕ್ಕೆ ಕಾಣಿಸ್ತಿದ್ದ ಆಶಿತ ಒಂದಾಗಿದ್ರೆ, ಈಗ ನಿಮ್ಮ ಪರಿಚಯ ಕೊಡಿ ಅಂತ ಹೇಳಿದ್ರಲ್ಲ, ನಿಮ್ಮ ಪರಿಚಯ ನನ್ನ ದೃಷ್ಟಿನಲ್ಲಿ ನಾನು ಕೊಡ್ತಾ ಇದ್ದೀನಿ. ಸೊ ಪ್ರಪಂಚ ನೋಡ್ತಿದ್ದ ಆಶಿತ ಬೇರೆ, ಅವತ್ತು ನಾನು ನೋಡಿದ್ದ ಆಶಿತ ಬೇರೆ. ನೀವು ಯು ಆರ್ ಕಂಪ್ಲೀಟ್ಲಿ ಡೌನ್, ಬ್ರೋಕನ್, ಕಂಪ್ಲೀಟ್ಲಿ ಶ್ಯಾಟರ್ಡ್. ನಿಮ್ಮ ಮಾತುಗಳಲ್ಲಿ, ನಿಮ್ಮ ಕಣ್ಣೀರಿನಲ್ಲಿ, ನಿಮ್ಮ ಒಂದು ದುಃಖದಲ್ಲಿ ಅದು ಕಾಣಿಸ್ತಾ ಇತ್ತು. ದ್ಯಾಟ್ ವಾಸ್ ವೆರಿ ಶಾಕಿಂಗ್ ಟು ಮೀ. ಹೌ ಕ್ಯಾನ್ ಒಬ್ಬರು ಜೀವನ ಇಷ್ಟು ಸುಂದರವಾಗಿ, ಕಣ್ಣಿಗೂ ಸುಂದರವಾಗಿದೆ, ನೋಡೋರ್ಗು ಸುಂದರವಾಗಿದೆ, ಎಲ್ಲ ಥರ ಸುಂದರವಾಗಿರೋ ಜೀವನ ಆ ಥರ ಎಷ್ಟೊಂದು ಜನದ್ದು ಇರುತ್ತೆ. ಬಟ್ ನನಗೆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನಿಮ್ಮದು ಜೀವನ ನಾನು ನೋಡಿದಾಗ ನನಗೆ ಇಟ್ ವಾಸ್ ವೆರಿ ಶಾಕಿಂಗ್ ಟು ಸಿ ವಾಟ್ ಈಸ್ ದಿಸ್ ಅಂತ ಹೇಳಿ. ಸೊ ದಟ್ ಈಸ್ phase 2 when I saw you open up. So open up, that inspired you to do something. Open up with Ashita anta. So you opened up with me. ನಿಮ್ಮ ಕಷ್ಟ ಅವತ್ತು ಹೇಳ್ಕೊಂಡ್ರಿ. ಸೊ ಆ ಒಂದು ಸ್ಮಾಲ್ ಜರ್ನಿ ಇದೆ. ಅದಾದ ನಂತರ ದಿ ಥರ್ಡ್ ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ನಿಮ್ಮ ಬಗ್ಗೆ ನಾನು ಹೇಳ್ತಾ ಇರೋ ಟ್ರಿಗರ್ ಪಾಯಿಂಟ್ ಇಸ್, ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಯಿತು. ಅವತ್ತು ಹೇಳಿದಾಗ ನಿಮ್ಗೆ ಹೀಗೆ ಮಾಡಿ ಆಶಿ, ಹಾಗೆ ಮಾಡಿ ಆಶಿ ಅಂತ ನಾನು ಹೇಳಿದ್ದು, ನಿಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಬಟ್ ದಿ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್
ವೇರ್ ಯು ಕನೆಕ್ಟೆಡ್ ಆ್ಯಂಡ್ ವಿಚ್ ಐ ಫೀಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವು ಸದಾಶಿವ ನಗರದಲ್ಲಿರೋ ರಮಣ ಮಹರ್ಷಿ ಸೆಂಟರ್ ಪಾರ್ಕ್. ಸೊ ಇಷ್ಟೆಲ್ಲ ಕಲಿಸಿದ್ದೀನಿ, ಇಷ್ಟು ತಿಳ್ಕೊಂಡಿದ್ದಾರೆ ಆಶಿತಾ, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಿದ್ದಾರೆ. ಅವರು ಈ ಮಟ್ಟದಿಂದ ಈ ಮಟ್ಟಕ್ಕೆ ಹೋಗೋಕ್ಕೆ ಕೆಪಾಸಿಟಿ ಇದೆಯಾ ಅವರಲ್ಲಿ ಅಂತ ನನಗೊಂದು ಆಲೋಚನೆ ಇತ್ತು. ಓಕೆ, ನನ್ನೊಂದು ಬಿಲೀಫ್ ಸಿಸ್ಟಮ್ ಇತ್ತು ಆಶಿ. ಯಾರಾದ್ರೂ ನೋಡಿದಾಗ ಎಲ್ಲರೂ ಒಂದು ಅಸೆಸ್ಮೆಂಟ್ ಮಾಡ್ತೀನಿ. ಸೊ ನಿಮ್ಮ ಅಸೆಸ್ಮೆಂಟ್ ನಾನು ಮಾಡಿದಾಗ್ಲೂ, ನಿಮ್ಮ ತೊಂದರೆಗಳೆಲ್ಲ ನಾನು ತಿಳ್ಕೊಂಡಾಗ್ಲೂ ನೀವು ಎಲ್ಲೂ ಇರಬೇಕು, ನೀವೆಲ್ಲೋ ಇದ್ದೀರಾ. ಆ್ಯಂಡ್ ದ ರೀಸನ್ ಈಸ್ ನಿಮ್ಮ ಓನ್ ಲರ್ನಿಂಗ್ಸ್. ನೀವೇನು ಕಲ್ತ್ಕೊಂಡಿದ್ದೀರಾ, ನೀವು ಏನು ತಿಳ್ಕೊಂಡಿದ್ದೀರಾ, ನಿಮ್ಮ ಓನ್ ಬಿಲೀಫ್ ಸಿಸ್ಟಮ್ಸ್ ಏನಿದೆ, ದಟ್ ಹ್ಯಾಸ್ ಬ್ರಾಟ್ ಯು ಹಿಯರ್. ಬಟ್ ನಿಮ್ಗೆ ಆ ಪೊಟೆನ್ಷಿಯಲ್ ಇದೆ ಟು ಗೋ ದೇರ್. ಬಟ್ ವಾಟ್ ಯು ಲ್ಯಾಕ್ ಇಸ್ ಅ ನಾಲೆಡ್ಜ್ ಟು ಬಿ ದೇರ್. ಅಲ್ಲಿಗೆ ಹೋಗೋದಕ್ಕೆ ನಿಮಗೆ ಆ ನಾಲೆಡ್ಜ್ ಕಡಿಮೆ ಇದೆ ಅನ್ನೋದೊಂದು ನನಗೊಂದು ಅಸೆಸ್ಮೆಂಟ್ ಇತ್ತು. ಸೊ ಆ ಪಾರ್ಕ್ನಲ್ಲಿ ಅವತ್ತು ಟ್ರೈ ಮಾಡಿದೆ ನಿಮಗೆ ಏನೋ ಒಂದು ತತ್ವ ನಿಮಗೆ ಹೇಳ್ಕೊಡೋದಕ್ಕೆ. ನೀವು ಆ ಝೋನ್ನ ಕ್ಯಾಚ್ ಮಾಡ್ತೀರಾ ಅಂತ ಹೇಳಿ. ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಸಿಂಪಲ್ ಅರಿಥ್ಮೆಟಿಕ್ ಇಂದ ಆಲ್ಜಿಬ್ರಾಗ್ ಹೋಗ್ಬೇಕಾದಾಗ A+B ದ ಹೋಲ್ ಸ್ಕ್ವೇರ್ ಹೇಳಿದಾಗ ಇಲ್ಲಿ ಅರಿಥ್ಮೆಟಿಕಲ್ ನಂಬರ್ಸ್ ಇರುತ್ತೆ. ಆಮೇಲೆ ಸಡನ್ ಆಗಿ ಆಲ್ಜಿಬ್ರಾ ಮೇಲೆ A+B ದ ಹೋಲ್ ಸ್ಕ್ವೇರ್ ಏನಿತ್ತು, ಇದಕ್ಕೆಲ್ಲ ಸ್ಕ್ವೇರ್ ಹೇಳ್ತಾ ಇದಾರಲ್ಲ ಅಂತ. ಸೊ ಆ ಝೋನ್ ನೀವು ಅರ್ಥ ಮಾಡ್ಕೋತೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಅವತ್ತೊಂದು ಕಾನ್ಸೆಪ್ಟು. ಅಂಡ್ ಕೋಇನ್ಸಿಡೆಂಟ್ಲಿ ಅಲ್ಲೊಂದು ಬೋರ್ಡ್ ಕೂಡ ಆಯ್ತು, ಹೂ ಆಮ್ ಐ ಅಂತ ಹೇಳಿ. ಸೊ ನಾನು ಯಾರು, ಹೂ ಆಮ್ ಐ ಅನ್ನೋ ಒಂದು ಕಾನ್ಸೆಪ್ಟ್ನ ನಿಮ್ಗೆ ಇಂಟ್ರಡ್ಯೂಸ್ ಮಾಡಿದೆ. ಅವತ್ತೂ ನಾನು ಅನ್ಕೊಂಡಿರಲಿಲ್ಲ ನೀವು ಯು ವಿಲ್ ಕಮ್ ಬ್ಯಾಕ್ ಟು ಮೀ ಅಂತ ಹೇಳಿ. ಬಟ್ ದಟ್ ಟ್ರಿಗರ್ಡ್ ಯು ಫಾರ್ ದಿ ಸೆಕೆಂಡ್ ಟೈಮ್ ಟು ದ ನೆಕ್ಸ್ಟ್ ಲೆವೆಲ್. ಈ ರಾಕೆಟ್ ಟ್ರಿಗರ್ ಆದಂಗೆ ಆಶಿ, ಒಂದು ಇದಾದಾಗ ನೀವು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಲ್ಲಿ ಟ್ರಿಗರ್ ಆದಾಗ ಮಾತ್ರ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ಇಲ್ಲ ಬಹುಶಃ ನೀವು ಒಂದೇ ಆರ್ಬಿಟ್ ಅಲ್ಲಿ ನೀವು ಕ್ಯಾನ್ ಗೆಟ್ ಎಕ್ಸಾಕ್ಟ್ಲಿ ಅದೇ ಆರ್ಬಿಟ್ ಅಲ್ಲಿ ನೀವು ಇರಬಹುದು. ಬಟ್ ದಟ್ ಆಲ್ಸೋ ಟ್ರಿಗರ್ಡ್ ಯು ಟು ದಿ ನೆಕ್ಸ್ಟ್ ಪಾಯಿಂಟ್. ಸೊ ದಟ್ is the Ashita that I know, and that is the Ashita that all of you are seeing here today. So that is the enlightened, the elevated, okay. So the aware Ashita. So this is what I know about you. Thank you so much, Srini. ಲೈಕ್ ನಿಜವಾಗ್ಲೂ ಇದು ಹೆಂಗೆ ಅಂದ್ರೆ, ನಾವು ಈ ತರ ನಿಮ್ಗೆ ಹೇಳ್ತಾ ಇರುವಾಗ್ಲೇ ನಾನು ಐ ವೆಂಟ್ ಬ್ಯಾಕ್ 10 ವರ್ಷ ಹಿಂದೆ ನಾನು ಹೋಗಿ ನನಗೆ ಹೆಂಗ್ ಫೀಲ್ ಆಯ್ತು ಅಂದ್ರೆ, ನನಗೂ ಒಂದೊಂದ್ಸರಿ ಬಿಲೀವ್ ಆಗಲ್ಲ. ನಾನು ಅಲ್ಲಿಂದ ಇಲ್ಲಿ ತನಕ ನನ್ನ ಜರ್ನಿ ನಾನು ಹೇಳ್ತಾರಲ್ಲ, ಅಚೀವ್ಮೆಂಟ್ ಏನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ಅಚೀವ್ಮೆಂಟ್ ಎಲ್ಲರೂ ಈ ಲೋಕದ ದೃಷ್ಟಿಯಲ್ಲಿ ಅಚೀವ್ಮೆಂಟ್ ಬೇರೆ ಬೇರೆನೇ ಇದೆ ಅಲ್ವಾ. ಕೆಲವ್ರಿಗೆ ಒಬ್ರು ಅಚೀವ್ ಮಾಡಿರೋದು ಒಂದು ಬೆಂಚ್ ಮಾರ್ಕ್ ಆದ್ರೆ ಇನ್ನೊಬ್ರಿಗೆ ಇನ್ನೊಬ್ರು ಅಚೀವ್ ಮಾಡೋದು ಬೆಂಚ್ ಮಾರ್ಕ್. ಸೊ ನನ್ನ ಪ್ರಕಾರ ನನ್ನ ಅಚೀವ್ಮೆಂಟು, ಶ್ರೀನಿ ಹೇಳಿದ್ರಲ್ಲ, ಅದು ನನ್ನ ಅಚೀವ್ಮೆಂಟ್. ರಿಯಲ್ ಅಚೀವ್ಮೆಂಟು ಮನುಷ್ಯನ್ಗೆ ಐ ಥಿಂಕ್ ಏನಂದ್ರೆ, ಯಾರೋ ಒಬ್ರು ಏನೋ ಹೇಳಿದಾಗ ಐ ಥಿಂಕ್ ನೀವು ಅದನ್ನೇ ಹೇಳಿದ್ರಿ ಆ ಸ್ಟೋರಿ ಮೂಲಕ, ದಟ್ ಆಮೇಲೆ ಆ ಪರ್ಸನ್ ಒಂಥರ ಅದನ್ನ ಥ್ಯಾಂಕ್ ಮಾಡ್ದಂಗೂ ಇತ್ತು. ಸೊ ಐ ಥಿಂಕ್ ಇವತ್ತು ನಮ್ಮ ಜರ್ನಿ ಹೆಂಗಂದ್ರೆ, ಈ ಒಂದು ನಾನು ಸೆಟಪ್ ಮಾಡಿದೀನಲ್ಲ, ಇದೊಂಥರ ನಿಮ್ಗೆ ಥ್ಯಾಂಕ್ ಮಾಡ್ದಂಗೆ ಶ್ರೀನಿ. ಪ್ರಾಬಬ್ಲಿ ದಿಸ್ ಇಸ್ ಮೈ ಗಿಫ್ಟ್ ಟು ಯು. ನಿಜ ಹೇಳೋಕ್ ಹೋದ್ರೆ ದಟ್ ಸ್ಟೋರಿ ಇಟ್ ಸೆಲ್ಫ್ ಟೆಲ್ಸ್ ಎವ್ರಿಥಿಂಗ್. ಆ ಸ್ಟೋರಿಯಲ್ಲಿ ಎಲ್ಲ ಇತ್ತು. ಆ ಒಂದು ಪರ್ಸನ್ ಏನ್ ಹೇಳಿದ್ದು, ಅದನ್ನ ಏನ್ ಫಾಲೋ ಮಾಡಿದ್ದು, ಮತ್ತೆ ಫಾಲೋಯಿಂಗ್ ಇದೆಯಲ್ಲ, ಅದು ಬರೀ ನಾವು ಕೇಳಿಸ್ಕೊಂಡು ಆ ಮೊಮೆಂಟ್ ಮಾತ್ರ ಅಲ್ಲ, ನಾವು ಪ್ರತಿ ದಿನ ಪ್ರತಿ ನಿತ್ಯ ಅದ್ರ ಮೇಲೆ ಪ್ರತಿ ಕ್ಷಣ, ಇನ್ಫ್ಯಾಕ್ಟ್ ನಾಟ್ ಇವನ್ ಪ್ರತಿ ಇದಂತಲ್ಲ, ಪ್ರತಿ ಕ್ಷಣ ನಾವು ಅದ್ರ ಮೇಲೆ ಕೆಲಸ ಮಾಡಬೇಕು. ಆ ಒಂದು ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂದ್ರೆ, ಇದೇ ನನ್ನ ದಿಶಾ, ಇದೇ ನನ್ನ ಗೋಲು, ಬೇರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಾನು ಮಾಡ್ಕೊಂಡು ಪ್ರತಿ ದಿನ ಅದ್ರ ಎಫರ್ಟ್ ಹಾಕಿದ್ರೆ ಮಾತ್ರ ಈ ಸ್ಟೇಜ್ಗೆ ನಾನು ತಲುಪಕ್ ಸಾಧ್ಯ ಆಗಿದ್ದು. ಇಲ್ಲಾಂದ್ರೆ ಐ ಡೋಂಟ್ ಥಿಂಕ್ ಸೊ. ನೀವ್ ಹೇಳಿದ್ದು ಅದೇ, ನೀವ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ನೀವ್ ಹೇಳಿದೀರಾ, ಬಟ್ ಯಾರು ಫಾಲೋ ಮಾಡಿದಾರೆ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನ್ನ ಲೈಫ್ ಜರ್ನಿಯಲ್ಲಿ 10 ವರ್ಷ ಇಲ್ಲಿ ತನಕ ಬರೋದಕ್ಕೆ 10 ವರ್ಷ ತಗೊಂತು. 10 ವರ್ಷ, ಅಂಡ್ 10 ವರ್ಷ ಇಸ್ ನಾಟ್ ಅ ಸ್ಮಾಲ್ ನಂಬರ್. ನೀವ್ ಹೇಳ್ದಾಗೆ ಶ್ರೀನಿ, ನಾನೇನಾದ್ರು ಅವಾಗ ನೀವು ನನಗೆ ಇಲ್ಲ ಆಶಿತಾ ನೀವು ಇಲ್ಲಿ ಬರೋ ತನಕ 10 ವರ್ಷ ಆಗುತ್ತೆ ಅಂತಿದ್ರೆ ಪ್ರಾಬಬ್ಲಿ ನಾನು ಡಿಮೋಟಿವೇಟ್ ಆಗಿ ಹೋಗ್ತಿದ್ದೆ. ಕರೆಕ್ಟಾ? ನನಗೆ ಅದು ಗೊತ್ತೇ ಆಗ್ತಿರ್ಲಿಲ್ಲ, 10 ವರ್ಷ ಬೇಕೋ ನಾನು ಈ ಲೆವೆಲ್ ಬರೋದಕ್ಕೆ ಅಂತ. ಬಟ್ ದೆನ್ ಅದೇ ಹೇಳ್ತಾರಲ್ಲ, ಇಟ್ ಇಸ್ ನಾಟ್ ದ ಟೈಮ್, ಇಟ್ಸ್ ದ ಜರ್ನಿ, ಇಟ್ಸ್ ದ ಎಫರ್ಟ್ಸ್, ಇಟ್ಸ್ ಆ ಕೆಲಸ. ನೀವು ಎಷ್ಟು ಕೆಲಸ ಮಾಡ್ತೀರಾ ಒಬ್ರು ಹೇಳುವಾಗ. ಮತ್ತೆ ಇನ್ನೊಂದೇನಂದ್ರೆ ಶ್ರೀನಿ, ನನಗೆ ಅನ್ಸಿರೋದು, ನೀವು ಇನ್ನೊಂದು ಮಾತು ಹೇಳಿದ್ರಿ ನನಗೆ, ನಿಮಗೆ ಜ್ಞಾಪಕ ಇರ್ಬೋದು ಅದು. ಅಕಸ್ಮಾತ್ ನಾನು ಏನಾದ್ರೂ ಹೇಳಿದ್ರೆ ಆಶಿ, ಇದನ್ನ ನೀವು ಹೆಂಗೆ ಅರ್ಥ ಮಾಡ್ಕೊಬೇಕು, ಇಲ್ಲ ಹೆಂಗೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಪ್ರಶ್ನೆಗಳಿರ್ಬಾರ್ದು.
ಕರೆಕ್ಟಾ? ಅಂದ್ರೆ ನೀವು ಅಂದ್ರೆ ಆ ಜರ್ನಿಯಲ್ಲಿ ನಿಮ್ಗೆ ಏನಾದ್ರೂ ಪ್ರಶ್ನೆ ಬಂತು ಅಂದ್ರೆ ನೀವು ಕೇಳಿ, ಆದ್ರೆ ನಾನು ಏನಕ್ಕೆ ಇದನ್ನ ಮಾಡ್ಬೇಕು ಅಂತ ಕೇಳ್ಬೇಡಿ ಅಂತ ಹೇಳಿದ್ರಿ. ಕರೆಕ್ಟಾ? ಯು ಸೆಡ್ ಒಂದು ಬ್ಲೈಂಡ್ ಫೇತ್ ಇರಬೇಕು. ನಾವ್ ಹೆಂಗೆ ದೇವ್ರ ಮೇಲೆ ಒಂದು ಕಣ್ಮುಚ್ಕೊಂಡು ಬಿಲೀಫ್ ಮಾಡ್ತೀವಿ, ಅದೇ ರೀತಿನೇ ನಿಮ್ ಮೇಲೆ ಆ ಕಣ್ಮುಚ್ಕೊಂಡು ನಾನು ಆ ಫೇತ್ ಇಟ್ಕೊಬೇಕು ಅಂತ ನೀವು ಒಂದ್ ಮಾತು ಹೇಳಿದ್ರಿ. ಅದೂ ನಂಗೆ ಟ್ರಿಗರ್ ಮಾಡ್ತು. ಯೂಶಲಿ ನಾನು ನನ್ನ ಲೈಫಲ್ಲಿ ಯಾರ ಮಾತು ಕೇಳಿದ್ದೀನೋ ಕೇಳಿಲ್ವೋ ನನಗೆ ಗೊತ್ತಿಲ್ಲ, ಸೀರಿಯಸ್ಲಿ ನನಗೆ ಅದು ಜ್ಞಾಪಕನೂ ಬರ್ತಿಲ್ಲ. ಬಟ್ ಶ್ರೀನಿ ಮಾತನ್ನ ಅವತ್ತು ನಾನು ಇದ್ದಿದ್ದ ಆ ಸ್ಟೇಜ್ ಆಫ್ ಲೈಫಲ್ಲಿ ನನಗೇನು ಅನ್ನಿಸ್ತು ಅಂದರೆ, ಇದು ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ, ಇದು ಮಾಡಿಲ್ಲ ಅಂದರೆ ನಾನು ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀನೋ ಇಲ್ಲ ಒಂದು ಏನು ಹೇಳ್ತಾರೆ ಆ ಒಂದು ಏನು ಹೇಳ್ತಾರೆ ಶ್ರೀನಿ ದಟ್ ವರ್ಡ್, ಆ ಬ್ಲ್ಯಾಂಕ್ ಸ್ಪೇಸಲ್ಲಿ ಇರ್ತಿದ್ದೆ. ನನಗೆ ಯಾವತ್ತೂ ತಿಳಿತಾನೆ ಇರಲಿಲ್ಲ. ಪ್ರಾಬಬ್ಲಿ ಇದೇ ಸರಿ ಅಂತ ಅನ್ಕೊಂಡು ಹೋಗ್ಬಿಡ್ತಿದ್ದೆ ಅಷ್ಟೇನೆ, ಒಂದು ನಾರ್ಮಲ್ ಲೈಫಲ್ಲಿ ಇದ್ಬಿಡ್ತಿದ್ದೆ. ಬಟ್ ದೆನ್ ಇದು ನನಗೆ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ಅನ್ಕೊಂಡ್ಮೇಲೆ ಮಾತ್ರ ಇದು ಸಾಧ್ಯ ಆಯಿತು. ಆ್ಯಂಡ್ ದಿಸ್ ಅಕಾರ್ಡಿಂಗ್ ಟು ಮೀ ಈಸ್ ಮೈ ಅಚೀವ್ಮೆಂಟ್. ನೀವೇನು ಹೇಳ್ತೀರಾ ಶ್ರೀ? Absolutely. So actually I wasn't the same person as I was then ಇವತ್ತು. Okay, so ನಾನು ನಿಮ್ಗೆ ಏನೋ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಇಟ್ಸ್ ಅಗೇನ್ ಆಲ್ ಬಿಕಾಸ್ ಆಫ್ ಯು. ಇಫ್ ಯು ರಿಮೆಂಬರ್, ನೀವು ಏನಕ್ಕೆ, ವೈ ಡು ಯು ಥಿಂಕ್ your life changed while interacting with me? What was one most significant quality that you exhibited which made this possible? ನಿಮ್ಮಲ್ಲಿ ಏನು ಕ್ವಾಲಿಟಿ ಹೇಳಿ? That I want to change this thinking. ನನ್ನ ಪ್ರಕಾರ ನನ್ನ ಒಂದು ಥಿಂಕಿಂಗ್ ಆ ಚೇಂಜ್. ಸೊ ಇದು ಸಮಥಿಂಗ್ ವಾಸ್ ಕಮಿಂಗ್ ನ್ಯಾಚುರಲಿ ವಿತ್ ಇನ್ ಯು. ನಿಮ್ಗೆ ಗೊತ್ತಿರಲಿಲ್ಲ. ನಿಮ್ಗೆ ಏನಂತ ಹೇಳಿದ್ರೆ, ನಿಮ್ಗೆ ಪ್ರತಿ ಸಲನು ಯು ಯೂಸ್ ಟು ಕ್ವಶ್ಚನ್ ನಿಮ್ ಮೈಂಡ್ ಅಲ್ಲಿ, ನಾನ್ ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಕ್ವಶ್ಚನ್. ಸೊ ಆ ಕ್ವಶ್ಚನ್ಸ್ ಗಳು ಇಟ್ಕೊಂಡು ನೀವು ಬರ್ತಾ ಇದ್ರಿ ಪ್ರತಿ ಸಲ, ಇದು ಯಾಕೆ ಹೀಗೆ ಶ್ರೇಣಿ, ನೀವು ಒಂದು ಹೇಳಿದ್ರಿ ಕ್ವಶ್ಚನ್ ಮಾಡಬಾರ್ದು ಅಂತ. ಸೊ ನಾನು ಹೇಳಿದ್ರೆ ನೀವು ಯಾವತ್ತೂ ಕ್ವಶ್ಚನ್ ಮಾಡ್ತಿರಲಿಲ್ಲ, ಯು ಯೂಸ್ ಟು ಫಾಲೋ ದಟ್. ಓಕೆ, ಬಟ್ ನೀವು ಕ್ವಶ್ಚನ್ ಮಾಡೋದು ಕಲ್ತ್ಕೊಂಡಿದ್ರಿ ಎವ್ರಿ ಟೈಮ್. ಅಂಡ್ ಐ ಡೋಂಟ್ ರಿಮೆಂಬರ್ ಹೌ ಮೆನಿ ಕ್ವಶ್ಚನ್ಸ್ ಯು ಹ್ಯಾವ್ ಆಸ್ಕ್ಡ್. ನಿಮಗೆ ಗೊತ್ತಿಲ್ಲ. ಅಂಡ್ ಐ ವಾಸಂಟ್ ಯೂಸ್ ಟು ಇಟ್ ಆಲ್ಸೋ. somebody coming back and asking, ಇದು ಯಾಕೆ ಶ್ರೇಣಿ ಹೀಗೆ, ಅವ್ರು ಯಾಕೆ ಶ್ರೇಣಿ ಹೀಗೆ, ಇದು ಯಾಕೆ ಹಿಂಗೆ ಅನ್ಸುತ್ತೆ, ನಂಗೆ ಇದು ಯಾಕೆ ಆಗುತ್ತೆ. ಸೊ ದಟ್ ಎನ್ ನಂಬರ್ ಆಫ್ ಟೈಮ್ಸ್ ನೀವು ನನಗೆ ಆ ಕ್ವಶನ್ಸ್ಗಳು ಕೇಳ್ಕೊಂಡು ಬರ್ತಿದ್ರಲ್ವಾ, that was your quality. Yeah, that is very true. ಯಾಕಂದ್ರೆ ಎಲ್ಲರೂ ನಾವು ಒಂದು ಸಿಚುವೇಶನ್ ಅಲ್ಲಿ ಯಾರ ಹತ್ರ ಏನಾದ್ರು ಕೇಳಬೇಕು ಅಂತ ಬಂದಾಗ ನಮ್ಗೆ ಗೊತ್ತೇ ಇರಲ್ಲ ಏನ್ ಕೇಳಬೇಕು ಅಂತ. ಫಾರ್ ಎಕ್ಸಾಂಪಲ್, ನೀವು ಯಾವಾಗ್ಲೂ ನಂಗೆ ಈ ಮಾತು ಹೇಳ್ತಾ ಇರ್ತೀರಾ ದಟ್ ಒಂದು ಡಾಕ್ಟರ್ ಹತ್ರ ಹೋದಾಗ ನಮ್ಗೊಂದು ಕಾಯಿಲೆನೋ ರೋಗನೋ ಏನೋ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಹತ್ರ ನಾವು ನಮ್ಗೆ ಏನ್ ಆಗ್ತಿದೆ, ನಮ್ಮ ಸಿಂಪ್ಟಮ್ಸ್ ಏನಿದೆ ಅಂತ ನಾವು ಕರೆಕ್ಟ್ ಆಗಿ ಹೇಳಕ್ಕೆ ಬರಲ್ಲ ಅಂದ್ರೆ ಡಾಕ್ಟರ್ ಸೊಲ್ಯೂಷನ್ ಹೆಂಗ್ ಕೊಡ್ತಾರೆ, ಡಾಕ್ಟರ್ ನಮ್ಗೆ ಪ್ರಿಸ್ಕ್ರೈಬ್ ಹೇಗ್ ಮಾಡ್ತಾರೆ. ಸೊ ಅದೇ ನಾವು ಮಾಡಕ್ಕಾಗಿಲ್ಲ ಅಂದ್ರೆ ನಮ್ಗೆ ರಿಸಲ್ಟೇ ಸಿಗಲ್ಲ. ಸೊ ಆ ಒಂದು ವಿಷಯನ ನಾನು ಐ ಥಿಂಕ್ ನೀವ್ ಹೇಳ್ದಂಗೆ ನನ್ನಲ್ಲಿ ಅದೊಂದು ದೇವ್ರ ದಯಿಂದ ಐ ಥಿಂಕ್ ಅದೊಂದು ಇನ್ಬಿಲ್ಟ್ ಕ್ವಾಲಿಟಿ ಇತ್ತೇನೋ, ದಟ್ ಐ ಕ್ಯಾನ್ ಕ್ವೆಶ್ಚನ್ ಅಂಡ್ ರೈಟ್ ಕ್ವೆಶ್ಚನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಶ್ರೀನಿ? ಆ ಸಿಚುವೇಶನ್ಗೆ, ಆ ಮೊಮೆಂಟ್ಗೆ ನನ್ನಲ್ಲಿ ಈ ಸಿಂಪ್ಟಮ್ಸ್ ಆಗ್ತಿದೆ, ನನ್ನ ಯೋಚನೆಗಳು ಈ ತರ ಆಗ್ತಿದೆ, ನಾನು ಓವರ್ ಥಿಂಕಿಂಗ್ ಮಾಡ್ತಿದ್ದೀನೋ, ಬ್ಲಾ 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 ಏನೇ ಇರ್ಬೋದು, ಆ ಕ್ವೆಶ್ಚನ್ಗಳನ್ನ ಕರೆಕ್ಟಾಗಿ ಆ ಡಾಕ್ಟರ್ ಮುಂದೆ ಇಡಬೇಕು. ಸೊ ಈ ಸಿಚುವೇಶನ್ ಅಲ್ಲಿ ನೀವು ನನ್ನ ಡಾಕ್ಟರ್ ಆಗಿದ್ರಿ. ಸೊ ನಾನು ಯಾವಾಗ್ಲೂ ನಿಮ್ಗೆ ಕೇಳ್ತಾ ಇದ್ದೆ, ಈಸ್ ರೈಟ್. ಸೊ ಆ ಪ್ರಶ್ನೆಗಳಿಗೇನೆ ಐ ಥಿಂಕ್ ಅವ್ರಿಗೂ ಟ್ರಿಗರ್ ಆಯ್ತು ದಟ್ ಈ ಪ್ರಶ್ನೆಗೆ ನಾನು ಈ ತರ ಉತ್ತರ ಕೊಡ್ಬೇಕು, ಈ ತರ ಆಶಿತಾಗೆ ಅರ್ಥ ಮಾಡಿಸ್ಬೇಕು. ಅದ್ ಅರ್ಥ ಮಾಡಿದ್ಮೇಲೆ ದೆನ್ ಅಗೇನ್ ಆ ಒಂದು ಉತ್ತರಕ್ಕೂ ಇನ್ನೊಂದು ಪ್ರಶ್ನೆ ಇರ್ತಿತ್ತು ನನಗೆ. ಸೊ ಎಲ್ಲದಕ್ಕೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಉತ್ತರ ಸಿಕ್ಕಿ ಇವತ್ತು ಆ ಒಂದು ಪ್ರಾಡಕ್ಟ್ ಐ ಥಿಂಕ್ ಪ್ರಾಡಕ್ಟ್ ಆಗಿ ಹೊರಗೆ ಬಂದಿದೆ. ಸೊ ಇಟ್ ವಾಸ್ ಮೋರ್ ಲೈಕ್ ಎಕ್ಸಾಮಿನೇಷನ್ ನನ್ಗಿತ್ತು. ಯಾಕಂದ್ರೆ ಪ್ರಶ್ನೆ ನೀವು ಕೇಳ್ತಾ ಇದ್ರಿ, ಉತ್ತರ ನಾವು ಹುಡ್ಕೊಂಡು ಬಂದು ನಾನು ನಿಮ್ಗೆ ಹೇಳ್ಬೇಕಾಗಿತ್ತು. ಅಂಡ್ ಯು ಆರ್ ನಾಟ್ ದಟ್ ಟೈಪ್ ಆಫ್ ಅ ಗರ್ಲ್. ನೀವು ಕ್ವಶನ್ ಮಾಡ್ತಿರ್ಲಿಲ್ಲ ನನ್ನ, ಬಟ್ ನಿಮ್ ಸೆನ್ಸಸ್ ಅಲ್ಲಿ ನಾನು ಹೇಳ್ತಾ ಇರೋದು ರೈಟಾ ರಾಂಗಾ ಅದು ಕೂಡ ಟ್ರಿಗರ್ ಆಗ್ಬೇಕಾಗಿತ್ತು. ಸೊ ಐ ಹ್ಯಾಡ್ ಟು ಥಿಂಕ್, ಇಫ್ ಐ ಆಮ್ ಟೆಲಿಂಗ್ ದಿಸ್, ಇದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಹೇಗೆ ನಿಮ್ಗೆ ಜಸ್ಟಿಫೈ ಮಾಡ್ಬೋದು. ಇವತ್ತರೆಗೂ ಯು ರಿಮೆಂಬರ್ ಅಲ್ವಾ ಶಿ, ನಾನು ಇಫ್ ಐ ಟೆಲ್ ಯು ಸಮಥಿಂಗ್ ಐ ವಿಲ್ ಆಲ್ಸೋ ಟೆಲ್ ವೈ ಐ ಆಮ್ ಟೆಲ್ಲಿಂಗ್ ದಟ್. True. Definitely, every time. The biggest quality apart from questioning what you learned is the right intent behind everything.
ನೀವು ಎಷ್ಟೊಂದು ಕಡೆ ನೀವು ಮಾತಾಡಿದ್ದೀರ ಪರ್ಪಸ್ ಬಗ್ಗೆ, ಇಂಟೆಂಟ್ ಬಗ್ಗೆ. ನಾವೆಲ್ರಿಗೂ ಗೊತ್ತಿರುತ್ತೆ ನಾವು ಯಾಕೆ ಏನು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ವೈ ಆರ್ ವಿ ಡೂಯಿಂಗ್ ವಾಟ್ ವಿ ಆರ್ ಡೂಯಿಂಗ್, ಎವ್ರಿ ಪರ್ಸನ್ ವಿಲ್ ನೋ. ಬಟ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ದ ವೈ ವಿಲ್ ನಾಟ್ ಬಿ ಇಟ್ಸ್ ಬೆಸ್ಟ್ ರೀಸನ್. ಆ ವೈ ಅನ್ನೋ ಪ್ರಶ್ನೆಗೆ ಇರುತ್ತೆ, ನಮ್ಗೆ ಏನೋ ಒಂದು ಇರುತ್ತೆ, ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ, ಸೊ ನಾವು ಯಾಕೆ ಸ್ಕೂಲ್ಗೆ ಹೋಗ್ತಾ ಇದೀವಿ, ನಾವು ಏನೇ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಎಲ್ಲ ಒಂದು ಕ್ವಶನ್ಗೂ ವೈಗೂ ಒಂದು ಆನ್ಸರ್ ಇರುತ್ತೆ. ಬಟ್ ಈಸ್ ದೇರ್ ಅ ಬೆಟರ್ ರೀಸನ್ ಫಾರ್ ಇಟ್? ಕ್ಯಾನ್ ದೇರ್ ಬಿ ಅ ಬೆಸ್ಟ್ ರೀಸನ್? that you started working on. So you also had a reason. ನೀವು ಎಲ್ಲದಕ್ಕೂ ನೀವು ಯಾಕೆ ಹಂಗೆ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಿತ್ತು. But all the answers for your why was not bringing happiness in you. True. ಕರೆಕ್ಟ್ ನೀವು ಹೇಳಿದ್ದು ಅಬ್ಸಲ್ಯೂಟ್ಲಿ. ಇದೊಂಥರ ನನಗೆ ಪ್ರತಿ ಸರಿ ಶ್ರೀನಿ ಒಂದೊಂದು ಮಾತು ಹೇಳುವಾಗ್ಲೂ ಈಗ್ಲೂ ನನಗೊಂಥರ ವಾವ್ ಮೂಮೆಂಟ್ ಫೀಲ್ ಆಗುತ್ತೆ. ಯಾಕಂದ್ರೆ ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ, ನನ್ನ ವಾವ್ ಮೂಮೆಂಟ್ ಲೆಕ್ಕನೇ ಇಲ್ಲ. ವಾವ್ ಮೂಮೆಂಟ್ಸ್ ಐ ಥಿಂಕ್ ನಿಮ್ಗೂ ಆ ಫೀಲ್ ಆಗ್ಬೇಕು. ಯಾರೇ ಒಬ್ರು ಮನುಷ್ಯ ಮಾತಾಡುವಾಗ್ಲೂ ಅಕಸ್ಮಾತ್ ನೀವು ಹೇಳ್ದಂಗೆ ಅದು ಕನೆಕ್ಟ್ ಆಯ್ತು, ಆ ರೀಸನ್ಗೆ ಕರೆಕ್ಟ್ ನನಗೆ ಉತ್ತರ ಸಿಕ್ತು ಅಂದಾಗ ಸಡನ್ ಆಗಿ ಒಂಥರ ಮ್ಯಾಜಿಕಲ್ ಫೀಲ್ ಆಗುತ್ತೆ, ವಾವ್ ಮೂಮೆಂಟ್ ಫೀಲ್ ಆಗುತ್ತೆ. ಸೊ ಹಾಗೇನೆ ಶ್ರೀನಿ ಜೊತೆ ನನ್ಗೆ ತುಂಬಾ ಸರಿ ಈ ತರ ಫೀಲ್ ಆಗಿದೆ. ಶ್ರೀನಿ ಏನ್ ಹೇಳ್ತಾರೆ ಅಂದ್ರೆ, ಇಟ್ಸ್ ಲೈಕ್ ಆಶಿ ನೀವು ಆಲ್ರೆಡಿ ನೀವು ಹೇಳ್ತೀರಲ್ಲ ಶ್ರೀನಿ, ಆಲ್ರೆಡಿ ಒಂದು ಮೂರ್ತಿ ಆಲ್ರೆಡಿ ಮಾಡಿ ದೇವರು ಕಳ್ಸಿದ್ದಾರೆ. ಸೊ when you used to tell, ಸೊ ನಾನು ಈ ತರ ಆಗಿದ್ದೀನ ಇವಾಗ ಅಂತ ಹೇಳಿ, ಸೊ ನನ್ಗೆ ಏನ್ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರೆ, ಆಗ್ಲೇ ಭಗವಂತ ಒಂದು ಬಹಳ ಸುಂದರವಾದ ಒಂದು ಮೂರ್ತಿನ ಸೃಷ್ಟಿ ಮಾಡಿದ್ದ, ಆಯ್ತಾ. ಆ ಸೃಷ್ಟಿನಲ್ಲಿ ನೀವು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಾಡ್ದಂಗೆ, ಸೊ ನೀವೊಂದು 10 ವರ್ಷ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಾಡ್ಕೊಂಡು ಆ ಮಣ್ಣು ಮಸಿ ಎಲ್ಲ ನಿಮ್ಮಲ್ಲಿ ತುಂಬ್ಕೊಂಡಿದ್ರಿ. ತುಂಬ್ಕೊಂಡ್ಬಿಡು ಶ್ರೀನಿ, ನಾನು ಹಿಂಗಾಗ್ಬಿಟ್ಟಿದ್ದೀನಿ ಶ್ರೀನಿ. ಆಮೇಲೆ ಸಡನ್ ಆಗಿ ನೀವು ನಿಮ್ಮನ್ನು ನೀವು ನೋಡ್ಕೊಂಡಾಗ, ವಾಹ್ ಶ್ರೀನಿ ಎಂತ ಯು ಮೇಡ್ ಸಚ್ ಅ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಮೀ ಅಂತ ನೀವು ಖುಷಿ ಪಡ್ತಾ ಇದ್ರಿ. ನಾನು ಅವಾಗ ನಾನು ನಿಮ್ಮನ್ನು ಬ್ಯೂಟಿಫುಲ್ ಮಾಡಿಲ್ಲ, ನೀವು ಬ್ಯೂಟಿಫುಲ್ ಇದ್ದೀರಾ, ನಿಮ್ಮೆಲ್ಲಿರೋ ಕೊಳೆ ಧೂಳನ್ನ ಅಷ್ಟೇ ತೆಗ್ದೆ ನಾನು ಹಿಂಗೆ ರಬ್ ಮಾಡ್ದಂಗೆ ಅಷ್ಟೇ. ಅದು ನನ್ನ ರಿಮೆಂಬರ್ ಟೆಲಿಂಗ್. ಸೊ ಶ್ರೀನಿ ಹೆಂಗಂದ್ರೆ, ನನಗೆ ಯಾಕೆ ಇವ್ರ ಜೊತೆ ಇಷ್ಟೊಂದು ಕನೆಕ್ಷನ್, ಯಾಕೆ ಈ ತರ ಸ್ನೇಹ ಅಂತ ಅನ್ಕೋಬಹುದು, ದಟ್ಸ್ ಬಿಕಾಸ್ ಇದು ಸ್ನೇಹಕ್ಕಿಂತ ಜಾಸ್ತಿ. ಅಂದ್ರೆ ಒಂದ್ ಮನುಷ್ಯ ನಿಮ್ ಲೈಫಲ್ಲಿ ಬಂದು ಪ್ರತಿ ಒಂದು ಟೈಮಲ್ಲೂ ನಿಮ್ಮನ್ನ ಬರೀ ಎಂಪವರ್ ಮಾಡ್ತಾ ಇದ್ದಾನೆ. ಅಂದ್ರೆ ಒಂದು ಸ್ಟೇಜ್ ಇಂದ ಇನ್ನೊಂದು ಸ್ಟೇಜ್ಗೆ ಪುಷ್ ಮಾಡ್ತಾ ಇದಾರೆ. ಇಲ್ಲ ಪುಷ್ ಅಲ್ಲ, ಆಕ್ಚುಲಿ ಅದು ಎಫರ್ಟ್ಲೆಸ್ ಆಗಿ ಆಗ್ತಿದೆ. ಟು ಬಿ ವೆರಿ ಆನೆಸ್ಟ್, ಪುಷ್ ಅಂದಾಗ ಏನಾಗುತ್ತೆ ಅಂದ್ರೆ, ಏನಪ್ಪಾ ನಾನ್ ಮಾಡ್ಬೇಕಾ ಇದು, ಅಯ್ಯೋ ನನ್ಗೆ ಇದೆಲ್ಲ ಮಾಡ್ಬೇಕಾ, ನೀವ್ ಹೇಳಿ ತುಂಬಾ ಟಫ್ ಅಪ್ಪ, ನನಗ್ ಮಾಡಕ್ಕಾಗಲ್ಲ ಅಂತ ನಾನು ಯೋಚನೆ ಮಾಡ್ಕೊಂಡು ನಾನು ಯಾವತ್ತೂ ಮಾಡ್ಲೇ ಇಲ್ಲ. ನಾನು ಹೇಳಿದ್ನಲ್ಲ, ಯಾವಾಗ ಆಗುತ್ತೆ ಗೊತ್ತಾ ನೀವು ಪುಷ್ ಅಂತ ಹೇಳಿದಾಗ, when you are not willing and if you are not inspired, ನಿಮ್ಗೆ ವಿಲ್ಲು ಇಲ್ಲ, ಇನ್ಸ್ಪಿರೇಷನ್ ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಲಾಟ್ ಆಫ್ ಎಫರ್ಟ್ ಕಾಣಿಸುತ್ತೆ, ಫ್ರಿಕ್ಷನ್ ಕಾಣಿಸುತ್ತೆ, ನೀವು ಮಾಡಕ್ ಹೋಗೋದಿಲ್ಲ. ಬಟ್ ಇಲ್ಲಿ ಯು ಆರ್ ಆಲ್ವೇಸ್ ಇನ್ಸ್ಪೈರ್ಡ್ ಅಂಡ್ ಯು ಆರ್ ವಿಲ್ಲಿಂಗ್ ಟು ಡೂ. ಸೊ ಅದಕ್ಕೋಸ್ಕರ ನಿಮ್ಗೆ ಅದು ಎಫರ್ಟ್ಲೆಸ್ ಆಗುತ್ತೆ. ಪ್ರತಿಯೊಂದು ಅಷ್ಟೇ, ನಾವು ಪ್ರತಿಯೊಂದು ವಿಚಾರನೂ ನಮ್ಮ ಲೈಫಲ್ಲಿ ನಮಗೆ ವಿಲ್ಲಿಂಗ್ನೆಸ್ ಇರಬೇಕು ಅಂಡ್ ಅದನ್ನ ಮಾಡಬೇಕು ಅಂತ ಒಂದು ಇನ್ಸ್ಪಿರೇಷನ್ ಇರಬೇಕು. ಅವಾಗಲೇ ಅದು ಮುಂದಕ್ಕೆ ಹೋಗುತ್ತೆ. ಅದು ಎರಡೂ ಇಲ್ಲ ಅಂತ ಹೇಳಿದ್ರೆ ದೆನ್ ನೀವು ಹೇಳ್ದಂಗೆ ಇಟ್ ಬಿಕಮ್ಸ್ ವೆರಿ ಫ್ರಿಕ್ಷನ್, ಪನಿಷ್ಮೆಂಟ್ ತರ ಆಗೋಗುತ್ತೆ. ಇನಿಷಿಯಲಿ ನಾನು ಅದೇ ಅನ್ಕೊಂಡೆ, ನಾನು ಹೇಳಿದ್ನಲ್ಲ, ನಮ್ಮ ಲೈಫಲ್ಲಿ ಏನ್ ಅನ್ಕೋಬೇಕು ಅಂದ್ರೆ, ಆ ಒಂದು ಟೈಮ್, ಆ ಗಳಿಗೆ ಮತ್ತೆ ಆ ಒಂದು ಪರ್ಸನ್ ನಿಮ್ ಮುಂದೆ ಬಂದಾಗ, ಐ ಡೋಂಟ್ ನೋ ಎಷ್ಟು ಜನಕ್ಕೆ, ಐ ಡೋಂಟ್ ನೋ, ಶ್ರೀನಿ ಐ ಆಮ್ ಲಕ್ಕಿ, ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ಶ್ರೀನಿ ತರ ಮತ್ತೆ ಆಶಿ ತರ ಒಂದು ಕಾಂಬಿನೇಷನ್ ಫ್ರೆಂಡ್ಶಿಪ್ ಎಲ್ಲರ ಲೈಫಲ್ಲೂ ಇರಬೇಕು ಅಂತ ನನಗನ್ಸುತ್ತೆ. ಯಾಕಂದ್ರೆ ನೀವ್ ಹೇಳ್ದಾಗೆ ನಿಮ್ಮ ನಾಲೆಡ್ಜ್ಗೆ ಟ್ರಿಗರ್ ಮಾಡುವಂತ ಪ್ರಶ್ನೆಗಳು ಬೇಕು, ಮತ್ತೆ ನಿಮ್ಮ ನಾಲೆಡ್ಜ್ಗೆ ಇನ್ಸ್ಪೈರ್ ಆಗಿ ಚೇಂಜ್ ಆಗುವಂತ ಒಂದು ವ್ಯಕ್ತಿನೂ ಬೇಕು ಅಲ್ವಾ. ಎರಡು ಕಡೆಯಿಂದ ಬೇಕು, ಸುಮ್ನೆ ಏನೂ ನಡೆಯಲ್ಲ. ಸೊ ಹಾಗಿದ್ರೇನೆ ಮಾತ್ರನೇ ಒಂದು ಫ್ರೆಂಡ್ಶಿಪ್ ಮುಂದೆ ಹೋಗಕ್ಕಾಗೋದು. ಅಂಡ್ ಇಷ್ಟು ವರ್ಷಕ್ಕೆ ಬಂದಿದೆ, ನನಗೆ ತುಂಬಾ ಖುಷಿ ಆಗ್ತಿದೆ ದಟ್ ನಾನು ಆ ಪರ್ಪಸ್ನ ಲಿವ್ ಮಾಡ್ತಿದ್ದೀನಿ, ಫುಲ್ಫಿಲ್ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ಕಾಂಟ್ ಬಿ ಮೋರ್ ಎಕ್ಸೈಟಿಂಗ್ ಥಿಂಗ್ ದೆನ್ ದಿಸ್, ಶ್ರೀನಿ. ಆ್ಯಂಡ್ ವಾಟ್ ಇಸ್ ದ ಟೇಕ್ ಅವೇ ಅಂತ ಹೇಳಿದ್ರೆ, ಇವತ್ತು
ಇದು ಇಂಟ್ರೊಡಕ್ಷನ್ ಬೇಕಾಗಿತ್ತು. ನಾವು ಮುಂದೆ ಮಾಡೋ ಎಪಿಸೋಡ್ಸು, ಸೀರೀಸ್ ಏನೇ ನೀವು ಕಾಲ್ ಮಾಡ್ಬೋದು, ಅದಕ್ಕೆ ಈ ಇಂಟ್ರೊಡಕ್ಷನ್ ತುಂಬಾ ಮುಖ್ಯ. ನಾನು ಸ್ನೇಹದ ಕಡಲಲ್ಲಿ ಅಂತ ಹೇಳಿದಾಗ ಬರೀ ನಾವಿಬ್ಬರೇ ಇವತ್ತು ಆ ದೋಣಿಯಲ್ಲಿ ಇರಲ್ಲ. ನೆಕ್ಸ್ಟ್ ನೀವೆಲ್ಲರೂ ಈ ದೋಣಿ ಮೇಲೆ ಬರಬೇಕು ಅಲ್ವಾ. ಈ ಒಂದು ಜರ್ನಿಯಲ್ಲಿ ನೀವು ನಮ್ಮ ಜೊತೆ ಇರಬೇಕು ಅನ್ನೋದೇ ನಮ್ಮ ಆಸೆ. ಈ ಒಂದು ಇಂಟ್ರೊಡಕ್ಷನ್ ಆ ಒಂದು ಕಾರಣಕ್ಕೆ ಮಾತ್ರ. ದಟ್ ಸುಮ್ಮನೆ ಯಾರಪ್ಪ ಶ್ರೀನಿ, ಯಾರಪ್ಪ ಆಶಿತಾ, ಏನ್ ಸ್ನೇಹ ಇವ್ರದ್ದು, ಸುಮ್ಮನೆ ಹಂಗೆ ನನ್ಗೆ ಹೇಳಕ್ ಇಷ್ಟ ಇರಲಿಲ್ಲ. ನಮ್ಮ ಒಂದು ಚಿಕ್ಕ ಜರ್ನಿನ ನಿಮ್ಮ ಮುಂದೆ ಶೇರ್ ಮಾಡ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಇತ್ತು. ಸೊ ಇದ್ರಿಂದ ಟೇಕ್ ಅವೇ ಏನಂದ್ರೆ, ಒಂದು ಫ್ರೆಂಡ್ಶಿಪ್, ಇನ್ನೊಂದು ಹೇಳಿದ್ನಲ್ಲ ಇನ್ಸ್ಪೈರ್ ಆಗ್ಬೇಕು. ಇನ್ಸ್ಪೈರ್ ಆದಾಗ ಈ ತರ ಒಂದು ಪರ್ಸನ್ ನಿಮ್ಮ ಒಂದು ನಿಮ್ ಮುಂದೆ ಇರ್ತಾರೆ. ಅಂಡ್ ರೈಟ್ ಪ್ರಶ್ನೆಗಳು ಕೇಳೋದು ಇವೆಲ್ಲ ಮುಖ್ಯ. ಸೊ ಹಾಗಾಗಿ ಐ ಜಸ್ಟ್ ವಾಂಟ್ ಟು ಸೇ ದಟ್ ಮುಂದೆ ನಮ್ಮ ಎಪಿಸೋಡ್ಸ್ ಅಲ್ಲಿ ಸೂಪರ್ ಬೇರೆ 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 ಟಾಪಿಕ್ಸ್. ಇವ್ರ ಹತ್ರ ಎಷ್ಟು ನಾಲೆಜ್ ಇದೆ ಅಂದ್ರೆ ನನಗೇನೆ 1000 ಸರಿ ಮಾತುಗಳನ್ನ ಹೇಳಿದ್ದಾರೆ. ಈ ಟಾಪಿಕ್ ಬಗ್ಗೆ ನಾವು ಮಾತಾಡಿದೀವಿ. ಆದ್ರೂ ಮತ್ತೆ ಈ ಸೀರೀಸ್ ಮುಖಾಂತರ ನಾವು ಆ ಟಾಪಿಕ್ಸ್ ನ ನಿಮ್ ಮುಂದೆ ಇಡ್ತೀವಿ. ಡೆಫಿನೆಟ್ಲಿ ವೀಕ್ಷಕರೇ, ನಾನು ಇಷ್ಟೇ ಹೇಳೋದು, ದಟ್ ನೋಡಿ, ವೀಕ್ಷಿಸಿ, ಥ್ರೂ ಔಟ್ ಎಪಿಸೋಡ್ ನೋಡಿ. ಅರ್ಧಂಬರ್ಧ ನೋಡಿದಾಗ ನಿಮಗೆ ಅರ್ಧಂಬರ್ಧ ನಾಲೆಜ್ ಸಿಗುತ್ತೆ. ನಾನು ಇಷ್ಟೇ ಹೇಳೋದು, ಥ್ರೂ ಔಟ್ ಎಪಿಸೋಡ್ ನೋಡಿ ಅರ್ಥ ಆಗೋಂಗಿದ್ರೆ ನಮಗೂ ಖುಷಿ. ಅದನ್ನ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡ್ರೆ ಇನ್ನೂ ಖುಷಿ. ಇದನ್ನ ನೀವು ಶೇರ್ ಮಾಡಿದ್ರೆ, ಹಂಚಿದ್ರೆ, ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇನ್ನೇನು ಸಿಗಲ್ಲ. ಸೊ ಅದೊಂದೇ ಒಂದು ಕಾರಣಕ್ಕೆ ಈ ಒಂದು ಎಪಿಸೋಡ್ಸ್ ಮಾಡ್ತಾ ಇದೀವಿ. ಅಂಡ್ ಇನ್ನೇನಾದ್ರೂ ಇದೆಯಾ ಶ್ರೀನಿ ಹೇಳೋದಕ್ಕೆ? ಈ ಇಂಟ್ರೊಡಕ್ಷನ್ ಅಲ್ಲಿ ಇನ್ನೇನಾದ್ರೂ ಮಿಸ್ ಮಾಡಿದೀವ ಮಾತಾಡ್ಬೇಕು ಅಂತ? This has been beautiful, a beautiful start. And I look forward, ನೀವು ಹೇಳಿದಂಗೆ ಮುಂದೆ ನಮ್ಮ ತಿಳ್ಕೊಂಡಿರೋ ಒಂದು ಜ್ಞಾನನ ಜೀವನದಲ್ಲಿ ಕಲಿಸಿರೋ ನಮಗೆ ಪಾಠಗಳು. ನಾನು ಹೇಳಿದ್ನಲ್ಲ, ಆಲ್ ದ ನಾಲೆಡ್ಜ್ ದಟ್ ಐ ಅಕ್ವೈರ್ಡ್ ವಾಸ್ ಬಿಕಾಸ್ ಆಫ್ ಯುವರ್ ಕ್ವಶನಿಂಗ್. ಸೊ ನೀವು ಕ್ವಶನ್ಸ್ ಕೇಳಿ ನಾನು ಇದಕ್ಕೆ ಏನಪ್ಪ ಪ್ರಶ್ನೆ, ಇದಕ್ಕೆ ಉತ್ತರ ಏನಪ್ಪ, ವಾಟ್ ಇಸ್ ದ ರೈಟ್ ಆನ್ಸರ್ ಟು ಹರ್, ಹೌ ಡು ಐ ಕನ್ವಿನ್ಸ್ ಹರ್ ಅಂತ ನಾನು ಥಿಂಕ್ ಮಾಡಿ. ಸೊ ದಟ್ ಈಸ್ ಹೌ ಐ ಇವಾಲ್ವ್ಡ್. ಸೊ ಈ ಜರ್ನಿನಲ್ಲಿ ನಿಮ್ದೊಂದು ಟ್ರಾನ್ಸ್ಫರ್ಮೇಷನ್, ನಂದೊಂದು ಎವಲ್ಯೂಷನ್. So I also evolved to be a better person. And because of my evolution, I was able to help with your transformation. Awesome. So this is what is our friendship. Thank you so much, Srini. Thanks for coming, and we have successfully done this first introduction episode for you guys. So ಮುಂದಿನ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಸೊ ಸ್ಟೇ ಟ್ಯೂನ್ಡ್ ಪ್ಲೀಸ್. ಹೊಸ ವೀಕ್ಷಕರು ಯಾರನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್, ಶೇರ್, ಕಾಮೆಂಟ್, ಬೆಲ್ ಐಕನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಅಂಡ್ ಸಿ ಯು ಇನ್ ಆರ್ ನೆಕ್ಸ್ಟ್ ಎಪಿಸೋಡ್ ಇನ್ ಸ್ನೇಹದ ಕಡಲಲ್ಲಿ.